ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಮಂಗಳಗಟ್ಟಿ. ಮರಾಠರು ಹಿಂದೂಗಳೇ ವಿನಃ ಹಿಂದುತ್ವವಾದಿಗಳಲ್ಲ. ಆದರೆ ಇಂದು ಸಮಾಜದಲ್ಲಿ ವ್ಯವಸ್ಥಿತವಾಗಿ ಮರಾಠರು ಮುಸ್ಲಿಂ ವಿರೋಧಿಗಳು ಎಂದು ಬಿಂಬಿಸಲಾಗುತ್ತಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಹೇಳಿದರು. ಇಲ್ಲಿಯ ಮರಾಠ ವಿದ್ಯಾಪ್ರಸಾರಕ ಮಂಡಳದಲ್ಲಿ ಸಂತೋಷ್ ಲಾಡ್ ಫೌಂಡೇಶನ್ ವತಿಯಿಂದ ಶುಕ್ರವಾರ ನಡೆದ ಮರಾಠ ಜಾಗೃತಿ ಸಮಾವೇಶ ಮತ್ತು ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಶಿವಾಜಿ ಜಯಂತಿಯ ಸಂದರ್ಭದಲ್ಲಿ ಹಿಂದುತ್ವದ ಬಗ್ಗೆ ಸಾಕಷ್ಟು ಜನರು ಭಾಷಣ ಮಾಡುತ್ತಾರೆ. ಆದರೆ ಅವರ ಮನೆಯಲ್ಲಿಯೇ ಶಿವಾಜಿ ಮಹಾರಾಜರ ಭಾವಚಿತ್ರವಿರುವುದಿಲ್ಲ. ಅದಕ್ಕಾಗಿ ಇತಿಹಾಸವನ್ನು ತಿರುಚಿ ಹೇಳುವ ಕೆಲಸ ವ್ಯವಸ್ಥಿತವಾಗಿ ನಡೆಯುತ್ತಿದ್ದು, ಪ್ರತಿಯೊಬ್ಬರೂ ಮರಾಠರು ಶಿವಾಜಿ ಮಹಾರಾಜರ ಇತಿಹಾಸವನ್ನು ತಿಳಿದುಕೊಳ್ಳಬೇಕೆಂದರು. ಕುಡಿದು ಸಂಭ್ರಮಿಸಿದಿರಿ. ಶಿವಾಜಿ ಜಯಂತಿ ಸೇರಿದಂತೆ ಇತರೆ ಮಹನೀಯರ ಜಯಂತಿ ಸಂದರ್ಭದಲ್ಲಿ ಡಿಜೆ ಹಾಡುಗಳಿಗೆ ಕುಡಿದು ಸಂಭ್ರಮಿಸಬಾರದು. ಇದು ಮಹನೀಯರಿಗೆ ಮಾಡುವ ಅಪಮಾನವಾಗಿದೆ. ದೇಶ ಪ್ರೇಮ ಹಾಗೂ ದೇಶಭಕ್ತಿ ಗೀತೆಗಳಿಗೆ ಹೆಜ್ಜೆ ಹಾಕಿ ಎಂದು ಸಚಿವ ಲಾಡ್ ಸಭಿಕರಲ್ಲಿ ಮನವಿ ಮಾಡಿಕೊಂಡರು. ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದ ಬೆಂಗಳೂರು ಗೋಸ್ವಾಮಿ ಮಠದ ಮಂಜುನಾಥ ಭಾರತಿ ಸ್ವಾಮೀಜಿ ಮಾತನಾಡಿ, ಸಮಾಜದಲ್ಲಿ ಸಾಕಷ್ಟು ಸಮಸ್ಯೆಗಳಿವೆ. ಅವುಗಳನ್ನು ಪರಿಹರಿಸಲು ಎಲ್ಲರೂ ಒಂದಾಗಿ ಶ್ರಮಿಸಬೇಕು. ಉತ್ತಮ ಸಮಾಜವನ್ನು ಎಲ್ಲರೂ ಸೇರಿ ಕಟ್ಟೋಣ ಎಂದರು. ಇದೇ ಸಂದರ್ಭದಲ್ಲಿ ಸುಮಾರು 150ಕ್ಕೂ ಹೆಚ್ಚು ಸಮಾಜದ ಸಾಧಕರಿಗೆ ಸನ್ಮಾನಿಸಲಾಯಿತು. ಮರಾಠ ವಿದ್ಯಾಪ್ರಸಾರಕ ಮಂಡಳದ ಅಧ್ಯಕ್ಷ ಮನೋಹರ್ ಮೋರೆ ಅಧ್ಯಕ್ಷತೆ ವಹಿಸಿದ್ದರು. ಬ್ರಹ್ಮಾನಂದ ಸ್ವಾಮೀಜಿ, ಅನಿಲ್ ಪಾಟೀಲ್, ಡಾಕ್ಟರ್ ಮಯೂರ್ ಮೋರೆ, ಶಂಕರ್ ಸಾಳ್ಕೆ, ಸುಭಾಷ್ ಶಿಂದೆ, ನಾರಾಯಣ ವೈದ್ಯ, ಗಣೇಶ್ ಕದಂ, ಸುನೀಲ್ ದಳ್ವಿ, ಸಂಭಾಜಿ ಗೋಡ್ಸೆ, ಭೀಮಪ್ಪ ಕಸಾಯಿ, ರಾಜು ಬಿರ್ಜನ್ನವರ್, ಬಸವಂತ ಮಾಲನ್ನವರ್, ಬಸವರಾಜ್ ಜಾಧವ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಈ ದೇಶದ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತ್ರ ಈ ಸಂದರ್ಭಕ್ಕೆ ಬಯಸ್ತೇನೆ. ಅಷ್ಟೇ ಅಲ್ಲ, ಸಮಾಜದಲ್ಲಿ ಪ್ರತಿಯೊಬ್ಬರು ಒಗ್ಗಟ್ಟಿನಿಂದ ಬಾಳಬೇಕು. ಅದೇ ರೀತಿಯಾಗಿ ಬೆಂಗಳೂರಿನ ಕೆಕೆಎಂಪಿ ಸಲಹೆಗಾರರಾದ ಶ್ರೀ ಸಂಭಾಜಿ ಗೋಡ್ಸೆ ಇವರು ಕೂಡ ವೇದಿಕೆಗೆ ಆಗಮಿಸಿ ವೇದಿಕೆಯ ಸ್ಥಾನವನ್ನು ಅಲಂಕರಿಸಬೇಕು. ವೇದಿಕೆಯ ಸ್ಥಾನವನ್ನು ಅಲಂಕರಿಸಬೇಕು ಎಂದು ಕೇಳಿದರು. ಪಿಎಲ್ಡಿ ಬ್ಯಾಂಕ್ನ ನಿರ್ದೇಶಕರು ಆಗಿರುವಂತಹ ಪರಶುರಾಮ್ ಮಾನೆಯವರು ಇವರು ಕೂಡ ವೇದಿಕೆಗೆ ಆಗಮಿಸಿ ವೇದಾರ್ಥ ಮಂಡಳದ ಭಾರತ್ ಪ್ರೌಢಶಾಲೆಯ ಒಂದು ವಿಶಾಲವಾದಂತಹ ಮೈದಾನದಲ್ಲಿ ಅದ್ದೂರಿಯಾಗಿ ಆಯೋಜಿಸಲಾಗಿದೆ. ಈ ಒಂದು ಸಮಾರಂಭಕ್ಕೆ ಆಗಮಿಸಿ ವೇದಿಕೆಯ ಸ್ಥಾನವನ್ನು ಅಲಂಕರಿಸಿದಂತಹ ಎಲ್ಲ ಗಣ್ಯಮಾನ್ಯರಿಗೂ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂತಹ ಸಮಸ್ತ ಮರಾಠ ಸಮಾಜದ ಗುರು ಹಿರಿಯರಿಗೂ, ಸಮಾಜಪರ ಚಿಂತಕರಿಗೂ, ಶಿಕ್ಷಣ ಪ್ರೇಮಿಗಳಿಗೂ, ಸಹೋದರ ಸಹೋದರಿಯರಿಗೂ, ಛಾಯಾಗ್ರಾಹಕರಿಗೂ, ಮಾಧ್ಯಮ ಪ್ರತಿನಿಧಿಗಳಿಗೂ ಕೂಡ ಶ್ರೀ ಗಟ್ಟಿ ಧ್ವನಿಯಿಂದ ಛತ್ರಪತಿ ಶಿವಾಜಿ ಮಹಾರಾಜ್ ಕಿ ಜೈ ಭವಾನಿ. ಅದ್ಭುತ ಬಂಧುಗಳೇ, ವೇದಿಕೆ ಮೇಲೆ ವಿರಾಜಮಾನರಾಗಿರುವ ಎಲ್ರಿಗೂ ಕೂಡ ಸ್ವಾಗತ. ಅಂತೆಯೇ ತಮ್ಮೆಲ್ಲರೂ ಕೂಡ ತುಂಬ ಜನ ಸ್ವಾಗತವನ್ನು ಬಯಸ್ತಾ ನಾಡು ನುಡಿ ಜೀವಜಲಕ್ಕೆ ವಂದನೆಗಳನ್ನ ಸಲ್ಲಿಸೋಣ. ನಾಡಗೀತೆಯ ಮುಖೇನವಾಗಿ ಇದೀಗ ನಾಡಗೀತೆ ಸಲ್ಲಿಸೋಣ, ಭಕ್ತಿಯಿಂದ ನಮಿಸೋಣ.
की वंदना ही जिजा माऊलीगे तुला वंदना ही तुझ्या प्रेरणेने दिशा मुक्तदाही जिजा माऊलीगे तुला वंदना ही भयातून मुक्ती मिळाली जनाना गुलामी कुणाला कुणाचीच नाही जिजा माऊलीगे तुला वंदना ही जशी पार्वती प्रिया शंकराचा तशी प्रियताते शहाजीच जुनी जिजा माऊलीगे तुला वंदना ही जठाधामी पागली बळी पूर्वकाळी शिवाजी जनाचा पसी चित्त देही जिजा माऊलीगे तुझा वंदना ही तुझ्या संस्कृतीने तुझ्या जागृती आहे जिजा माऊलीगे तुला वंदना ही जिजा माऊलीगे तुला वंदना ही जय जय जिजाऊ जय 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 जिजाऊ जय 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 जिजाऊ शिवाजी सौदाश्वर क्षत्रिय कुलवंश हिंदवी सौराज्य संस्थापक श्रीमंत ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜ್ ಕಿ ಈ ಒಂದು ಬೃಹತ್ ಕಾರ್ಯಕ್ರಮದೊಳಗ ತಾವೆಲ್ಲ ಬಹಳ ಉತ್ಸುಕತೆಯಿಂದ ವೈಶಿಷ್ಟ್ಯಪೂರ್ಣವಾದಂತ ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಿದ್ದೀರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ನಿಮ್ಮೆಲ್ಲರಿಗೂ ಆದರಣೀಯವಾದ ಸ್ವಾಗತ ಸುಸ್ವಾಗತವನ್ನು ಕೋರ್ತೇನೆ. ಸಂತೋಷ್ ಫೌಂಡೇಶನ್, ಸಂತೋಷ್ ಲಾಡ್ ಅವರ ಫೌಂಡೇಶನ್ ಈ ಒಂದು ಸಮಾಜವನ್ನ ವ್ಯವಸ್ಥಿತವಾದ ರೀತಿಯಲ್ಲಿ ಸಂಘಟನೆಯನ್ನ ಮಾಡುವುದಕ್ಕೆ ಕಂಕಣಬದ್ಧವಾಗಿ ನಿಂತಿದೆ. ಅದಕ್ಕೆ ನಾವು ನೀವೆಲ್ಲರೂ ಕೈ ಜೋಡಿಸೋಣ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನನಗೆ ಸ್ವಾಗತ ಭಾಷಣವನ್ನು ಕೊಟ್ಟಂತ ಎಲ್ಲ ವೇದಿಕೆ ಮೇಲಿಗೆ ಹಿರಿಯರಿಗೆ ತಮ್ಮೆಲ್ಲರಿಗೂ ಆದರಣೀಯವಾದ ಸ್ವಾಗತವನ್ನು ಕೋರಿ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತೇನೆ. ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಧರ್ಮನಿರಪೇಕ್ಷ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಬರೋ ಭಾರತ್ ಮಾತಾ ಕಿ
ಶಿವಾಜಿ, ಅಂಬೇಡ್ಕರ್ ಅವರಿಗೆ, ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಹೃದಯಪೂರ್ವಕ ಸ್ವಾಗತ ಸುಸ್ವಾಗತವನ್ನ ಕೋರುತ್ತೇವೆ. ವೇದಿಕೆ ಮೇಲಿರುವಂತ ಎಲ್ಲ ಗಣ್ಯರಿಗೂ ಕೂಡ ಪುಷ್ಪದೊಂದಿಗೆ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಕಾರ್ಯಕ್ರಮದ ಕೇಂದ್ರ ಬಿಂದು ಅದೇ ರೀತಿಯಾಗಿ ಛತ್ರಪತಿ ಕಾರ್ಯಕ್ರಮದ ಸಂಘಟನೆಗಾಗಿ ಶ್ರಮಿಸಿದ ಡಾಕ್ಟರ್ ಮಯೂರ್ ಮೋರೆ ಅವರೇ ಹಾಗೂ ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ, ಈ ಸಂದರ್ಭದಲ್ಲಿ ಈ ಸಮಾರಂಭದ ಪ್ರಮುಖ ವ್ಯಕ್ತಿಯಾಗಿರುವ ಸನ್ಮಾನ್ಯ ಸಚಿವರಾದ ಶ್ರೀ ಸಂತೋಷ್ ಲಾಡ್ ಸಾಹೇಬರಿಗೆ ಹಾಗೂ ಸಮಸ್ತ ಜನತೆಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ಇದೊಂದು ವಿಶಿಷ್ಟ ಸಮಾರಂಭ ಎಂದು ಹೇಳಲು ನನಗೆ ಸಂತೋಷವಾಗುತ್ತದೆ. ಇದಕ್ಕೆ ನೂರಾರು ಕಾರಣಗಳನ್ನು ಕೊಡಬಲ್ಲೆ. ಕೆಲವು ವಿಷಯಗಳನ್ನು ಇಲ್ಲಿ ಪ್ರಸ್ತಾಪಿಸುವ ಮೂಲಕ ಈ ಸಮಾರಂಭ ಏಕೆ ವಿಶಿಷ್ಟ ಎಂಬುದನ್ನು ವಿವರಿಸಲು ಪ್ರಯತ್ನಿಸುತ್ತೇನೆ. ಇಲ್ಲಿ ಸೇರಿರುವ ಬಹುತೇಕ ಜನರು, ಅಂದರೆ ವೇದಿಕೆಯ ಮೇಲಿರುವ ಗಣ್ಯರಷ್ಟೇ ಅಲ್ಲ, ವೇದಿಕೆಯ ಮುಂದೆ ಇರುವವರು ಸಹ ಒಂದು ವಿಶಿಷ್ಟ ಪರಂಪರೆಯ ಪ್ರತಿನಿಧಿಗಳಾಗಿದ್ದೀರಿ. ಈ ದೇಶವನ್ನ ಪರಕೀಯರ ಅತಿಕ್ರಮಣದಿಂದ ರಕ್ಷಿಸಿದ, ಈ ದೇಶದ ಸಂಸ್ಕೃತಿಯನ್ನು ಉಳಿಸಿದ ಮತ್ತು ಬೆಳೆಸಿದ, ಈ ದೇಶದ ಸಮಗ್ರತೆಯನ್ನು ಕಾಪಾಡಿದ ಒಬ್ಬ ಐತಿಹಾಸಿಕ ಹಾಗೂ ಧೀಮಂತ ವ್ಯಕ್ತಿಯ ಕೊಂಡಿಗಳಾಗಿದ್ದೀರಿ ತಾವೆಲ್ಲ. ನಿಮ್ಮೆಲ್ಲರಲ್ಲಿಯೂ ಆ ಮಹಾನ್ ವ್ಯಕ್ತಿಯ ರಕ್ತ ಹರಿಯುತ್ತಿದೆ. ಅವರೇ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರು. ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈಗ ಬಹಳ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪರಮ ಪೂಜ್ಯ ಸ್ವಾಮೀಜಿಗಳ ಪಾದಗಳಿಗೆ ನಮಸ್ಕರಿಸ್ತಾ, ಈ ಒಂದು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಆತ್ಮೀಯರು, ನಮ್ಮ ಸಮಾಜದ ಮುಖಂಡರು, ಅಧ್ಯಕ್ಷರಾಗಿರ್ತಕ್ಕಂಥ ಮನೋಹರ್ ಮೋರೆ ಸಾಹೇಬ್ರವರೇ, ಹಿರಿಯರಾಗಿರ್ತಕ್ಕಂಥ ನಿಂಗಪ್ಪಣ್ಣ ಬೇಕಳ್ಕರ್ ಅವರವರೇ, ಮಾರುತಿ ಕಿರ್ಲೋಸ್ಕರ್ ಅವರೇ, ಅರ್ಜುನ್ ಅವರೇ, ಮಾರುತಿ ಬಾಂಗಡೆ ಅವರೇ, ಜೀವನ್ ಪವಾರ್ ಅವರೇ, ವಿಠಲ್ ಚವಾನ್ ಅವರೇ, ಭೀಮಪ್ಪ ಅವರೇ, ಮಯೂರ್ ಮೋರೆ ಅವರೇ, ಶಂಕರ್ ಅವರೇ, ಸಂತೋಷ್ ಚವಾಣ್ ಅವರೇ, ಸುಭಾಷ್ ಸಿಂಧೆ ಅವರೇ, ನಾರಾಯಣ್ ಅವರೇ, ಸುನಿಲ್ ದಳ್ವಿ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಅನಿಲ್ ಕುಮಾರ್ ಪಾಟೀಲ್ ರವರೇ, ಈ ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನಮ್ಮ ಸಮಾಜದ ಎಲ್ಲ ಗಣ್ಯಮಾನ್ಯರೇ, ಇಲ್ಲಿ ನೆರವೇರ್ತಕ್ಕಂಥ ಎಲ್ಲ ಆತ್ಮೀಯ ಹಿರಿಯರೇ, ಅಕ್ಕ ತಂಗಿದ್ರೆ, ಅಣ್ಣ ತಮ್ಮಂದಿರ ಹಾಗೂ ಸ್ನೇಹಿತ ಮಿತ್ರರೇ, ಪತ್ರಿಕಾ ಹಾಗೂ ಮಾಧ್ಯಮ ಸ್ನೇಹಿತರೆ, ಇದೊಂದು ವಿಶೇಷವಾದಂತಹ ಕಾರ್ಯಕ್ರಮ. ಧಾರವಾಡ ಜಿಲ್ಲೆಯ ನಮ್ಮ ಮರಾಠ ಸಮಾಜದ ಎಲ್ಲ ಬಂಧುಗಳು ನಾವೊಂದು ಜಾಗೃತಿ ಕಾರ್ಯಕ್ರಮ ಮಾಡಬೇಕಂತ ಹೇಳಿ ನನ್ನ ಹತ್ರ ಬಂದ ಸಂದರ್ಭದಲ್ಲಿ ನಾನು ಮಾಡೋಣ ಅಂತ ಹೇಳಿ ನಾನು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಒಬ್ಬ ಕಾರ್ಯಕರ್ತನಾಗಿ ಭಾಗವಹಿಸ್ತೀನಿ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಬಂಧುಗಳೇ, ಬಹಳಷ್ಟು ಸಮಸ್ಯೆಗಳಿಗೆ ಎದುರಿಸತಕ್ಕಂಥ ನಮ್ಮ ಸಮಾಜ ಈ ಒಂದು ಸಮಾರಂಭ ವೇದಿಕೆ ಮಾಡಿರೋದಾಗಿರಲಿ, ನಾವೆಲ್ಲ ಇಲ್ಲಿ ಸೇರಿರ್ತಕ್ಕಂಥದ್ದಾಗಿರಲಿ, ರಾತ್ರೋರಾತ್ರಿ ಬದಲಾವಣೆ ಆಗ್ಬಿಡುತ್ತೆ. ಏನೋ ಸಂತೋಷ್ ಲಾಡ್ ಮಿನಿಸ್ಟರ್ ಇದ್ದಾನೆ, ಎಲ್ಲಾ ಕೆಲಸಗಳು ಹೇಳ್ದಂಗೆ ಪಟಪಟ ಆಗ್ತವೆ ಅಂತ ಹೇಳಿ ಆ ಉದ್ದೇಶ ತಾವಿರಕ್ಕೆ ಹೋಗ್ಬೇಡ್ರಿ. ಎಲ್ಲಿವರೆಗೆ ಸೂರ್ಯಚಂದ್ರ ಇದ್ದಾನೆ ಅಲ್ಲಿವರೆಗೆ ಸಂಘರ್ಷ ಇದ್ದೇ ಇರುತ್ತೆ. ನಾನು ಕೂಡ ನಿಮಗೆ ಒಬ್ಬ ಪ್ರಾಮಾಣಿಕ ಆಗಿ, ಒಬ್ಬ ಹೆಮ್ಮೆ ಮರಾಠನಾಗಿ ತಮ್ಮ ಜೊತೆ ಸದಾ ಇರ್ತೀನಿ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೀನಿ. ನಿಮಗೆ
ಇವತ್ತು ನನ್ನನ್ನು ಪರಿಚಯ ಮಾಡತಕ್ಕಂಥ ಸಂದರ್ಭದಲ್ಲಿ ದಯಮಾಡಿ ನಿಮ್ಮಲ್ಲಿ ಕಳಕಳಿಯ ಮನವಿ ಮಾಡಿಕೊಳ್ತೀನಿ, ಕೈ ಮುಗಿದು ಇನ್ನೊಂದು ಮನವಿ ಮಾಡಿಕೊಳ್ತೀನಿ. ಯಾವತ್ತು ಛತ್ರಪತಿ ಶಿವಾಜಿ ಮಹಾರಾಜರವರ ಬಗ್ಗೆ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಸಂತೋಷ್ ಲಾಡ್ ಹೆಸರು ತರಬಾರದು ಅಂತ ತಮ್ಮಲ್ಲಿ ಕಳಕಳಿಯ ಮನವಿ ಮಾಡಿಕೊಳ್ತೀನಿ. ಪ್ರೀತಿ ಇರಲಿ ಅಂತ ಬೇರೆ ಪ್ರಶ್ನೆ. ಆ ಮಹಾನ್ ವ್ಯಕ್ತಿಗೆ ನಾನಿನ್ನ ಸಾವಿರಾರು ವರ್ಷ ಹೋದ್ರೂ ಕೂಡ ಅವನು ಕಾಲುವುದಕ್ಕೆ ಸಮ ಇಲ್ಲ ಅಂತ ಈ ಸಂದರ್ಭ ಕೇಳಲಿಕ್ಕೆ ಬಯಸ್ತೇನೆ. ಇವತ್ತು ಹಲವಾರು ಪ್ರಶ್ನೆಗಳು ನಮಗೆ ಕಾಡ್ತಾ ಇದ್ದಾವೆ. ಸ್ವಾಮೀಜಿಗೆ ಮೊನ್ನೆ ಸಿಕ್ಕಾಗ ಹೇಳ್ತಾ ಇದ್ದೆ, ಛತ್ರಪತಿ ಶಿವಾಜಿ ಮಹಾರಾಜರು ವಂಶಸ್ಥರು ನಾವು. ಛತ್ರಪತಿ ಅಂತಂದ್ರೆ ಯಾರ ಬಡವರಿಗೆ ನೆರಳಿರುವುದಿಲ್ಲ, ಯಾರ ಬಡವರಿಗೆ ಆಶ್ರಯ ಇರುವುದಿಲ್ಲ, ಯಾರ ಬಡವರಿಗೆ ತೊಂದರೆ ಇರುತ್ತೆ, ಅದೇ ಛತ್ರಪತಿ ಆಗುವಂತ ಈ ಸಂದರ್ಭ ಕೇಳಲಿಕ್ಕೆ ಇಷ್ಟ ಬಯಸ್ತೀನಿ. ಆ ವಂಶಸ್ಥರು ನಾವು ತೊಂದರೆಯಾಗಿದ್ದೀವಿ. ಆರ್ಥಿಕ ಪರಿಸ್ಥಿತಿ ಬಹಳ ದೊಡ್ಡದಾಗಿಲ್ಲ, ಭೂಮಿ ಇಲ್ಲ, ಭೂಮಿ ಇದ್ರೆ ನೀರಾವರಿ ಇಲ್ಲ, ಬ್ಯಾಂಕ್ಗಳು ನಮ್ಮ ಕೈಯಲ್ಲಿಲ್ಲ, ಶಾಲೆಗಳು, ಕಾಲೇಜುಗಳು, ಯಾವುದೇ ಸಂಸ್ಥೆಗಳು ನಮ್ಮ ಕೈಯಲ್ಲಿಲ್ಲ. ನಮ್ಮ ಕರ್ನಾಟಕದ ಮರಾಠ ಸಮಾಜ ವಿಶೇಷವಾಗಿ ನಾವು ಕೈ ಕಸುಬದಲ್ಲಿ ಅಥವಾ ಎಲ್ಲೋ ಕೆಲಸ ಮಾಡಿ ಬಡತನದಲ್ಲಿ ನಾವು ಬಹಳಷ್ಟು ನಮ್ಮ ಸಮಾಜದ ನನಗೆ ಬಹಳ ಹತ್ತಿರದಿಂದ ಕೂಡ ನಾನು ಕಂಡಿದ್ದೇನೆ. ನಂದು ಯಾವುದೋ ಪುಣ್ಯ, ಯಾವುದೋ ಒಂದು ನಾನು ದೊಡ್ಡ ಮನೆತನದಲ್ಲಿ ಇವತ್ತು ಹುಟ್ಟಿ ಇವತ್ತಿಂತ ಐಶ್ವರ್ಯನ, ಇಂಥ ಒಂದು ವೇದಿಕೆಯನ್ನ ಅಥವಾ ಇಂಥ ಒಂದು ಅವಕಾಶವನ್ನು ನನಗೆ ಸಿಕ್ಕಿದ್ರೆ ಅದು ಯಾವುದೋ ಆಶೀರ್ವಾದದಿಂದ ಸಿಕ್ಕಿದೆ ಅಂತ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಆದ್ರೆ ಒಂದು ಮಾತ್ರ ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ, ಈ ಅಧಿಕಾರ, ಈ ಅವಕಾಶ ಏನ್ ಸಿಕ್ಕಿದೆ ಅತ್ಯಂತ ಹೆಮ್ಮೆಯಿಂದ ನಾನು ಈ ದೇಶದಲ್ಲಿ ನಾನು ಮರಾಠ ಸಮಾಜದಂತ ಎದೆ ಕಟ್ಟಿಕೊಂಡು ಹೇಳ್ತೀನಿ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಇಲ್ಲಿ ಪ್ರಮಾಣವನ್ನು ಮಾಡ್ತೀನಿ, ಎಲ್ಲಿವರೆಗೆ ದೇವರು ನನಗೆ ಶಕ್ತಿಯನ್ನು ಕೊಟ್ಟಿದ್ದಾರೆ, ಎಲ್ಲಿವರೆಗೆ ಉಸಿರನ್ನು ಕೊಟ್ಟಿದ್ದಾರೆ, ಪ್ರಾಮಾಣಿಕವಾಗಿ ಇಡೀ ದೇಶದ ಬಡವರ ಪರವಾಗಿ, ಕರ್ನಾಟಕ ರಾಜ್ಯದ ಬಡವರ ಪರವಾಗಿ, ವಿಶೇಷವಾಗಿ ನಮ್ಮ ಸಮಾಜದ ಏಳಿಗೆಗಾಗಿ ಸಂತೋಷ್ ಲಾಡ್ ಪ್ರಾಮಾಣಿಕವಾಗಿ ನಿಮ್ಮ ಜೊತೆ ಈ ಸಂದರ್ಭ ಕೇಳಲಿಕ್ಕೆ ಬಯಸ್ತೀನಿ. ಇವತ್ತು ಇಡೀ ದೇಶದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಬಗ್ಗೆ ಎಲ್ಲರೂ ಮಾತನಾಡ್ತಾರೆ. ನಮ್ಮ ವ್ಯವಸ್ಥೆ ಹೆಂಗಿದೆ ನೋಡಿ, ಬಹಳಷ್ಟು ಜನ ಇಲ್ಲಿ ಸೇರಿದ್ರಿ. ನಾನು ಪದೇ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಮುಖಂಡರಲ್ಲಿ ಮನವಿ ಮಾಡಿಕೊಳ್ತೀನಿ, ಇತಿಹಾಸವನ್ನ ಸರಿಯಾಗಿ ಓದ್ಕೋಬೇಕು. ಇವತ್ತು ಛತ್ರಪತಿ ಶಿವಾಜಿ ಮಹಾರಾಜರು ಇಷ್ಟು ದೊಡ್ಡ ಪ್ರಮಾಣವಾಗಿ ಬೆಳಿಬೇಕಾಗಿದ್ರೆ ಅವರಿಗೆ ಶಕ್ತಿಯಾಗಿ ಸ್ಫೂರ್ತಿಯಾಗಿರ್ತಕ್ಕಂಥದ್ದು ಜೀಜಾಮಾತೆ ಅವ್ರ ತಾಯಿ. ಅದಕ್ಕೆ ನಮ್ಮ ಸಮಾಜದಲ್ಲಿ ಪ್ರಪ್ರಥಮದಲ್ಲಿ ಯಾವುದೇ ಕಾರ್ಯಕ್ರಮ ಇರಲಿ, ಹೆಣ್ಮಕ್ಕಳಿಗೆ ಆದ್ಯತೆ ಕೊಡ್ತಕ್ಕಂಥದ್ದು ನಾವೆಲ್ಲ ಸಮಾಜದವರು ಮಾಡಬೇಕಂತ ತಮ್ಮಲ್ಲಿ ಕಳಕಳಿಯ ಮನವಿ ಮಾಡಿಕೊಳ್ತೀವಿ. ನಮ್ಮ ಹೆಣ್ಮಕ್ಕಳಿಗೆ ಓದಿಸ್ಬೇಕು, ಯುವಕರಿಗೆ ಓದಿಸ್ಬೇಕು. ಮೊದಲನೇ ಕೆಲಸ ನಮ್ಮ ಸಮಾಜದ ಎಲ್ಲ ಮುಖಂಡರಲ್ಲಿ ಮನವಿ ಮಾಡಿಕೊಳ್ತೀನಿ, ನಾವು ಸಾಲ ಮಾಡಿದ್ರೂ ಪರವಾಗಿಲ್ಲ, ಎಷ್ಟೇ ತೊಂದರೆಲಿದ್ರೂ ಪರವಾಗಿಲ್ಲ, ನಮ್ಮ ಸಮಾಜದ ಮಕ್ಕಳನ್ನ ಓದಿಸ್ತಕ್ಕಂಥದ್ದು ಮೊದಲನೇ ಆದ್ಯತೆ ತಾವೆಲ್ಲ ಕೊಡಬೇಕಂತ ತಮ್ಮಲ್ಲಿ ಕಳಕಳಿ ಮಾಡಿಕೊಳ್ತೀನಿ. ಯಾಕೆ ಹೇಳ್ತಾ ಇದೀನಿ ಮಾತಂತಂದ್ರೆ, ಮರಾಠ ಅಂತಂದ್ರೆ ಮುಸ್ಲಿಂ ವಿರೋಧಿ ಅಂತ ಕಟ್ಟಿಬಿಟ್ಟಿದ್ದಾರೆ ನಮ್ಮ ಪಠ್ಯನ. ಮರಾಠ ಅಂದ್ರೆ ಮುಸ್ಲಿಂ ವಿರೋಧಿ ಅಂತ ಕಟ್ಟಿಬಿಟ್ಟಿದ್ದಾರೆ ನಿಮಗೆ ದೇಶದಲ್ಲಿ. ನಾನು ಹೇಳಿಕ್ ಬಯಸ್ತೀನಿ ನಿಮಗೆ, ಛತ್ರಪತಿ ಶಿವಾಜಿ ಮಹಾರಾಜರು ಇವತ್ತು ಮೊಘಲ್ ರಾಜ್ಯದಲ್ಲಿರ್ತಕ್ಕಂಥ ಆ ಒಂದು ಕಾಲದಲ್ಲಿ ಮೊಘಲ್ ವಿರುದ್ಧ ಹೋರಾಟ ಮಾಡಿರ್ತಕ್ಕಂಥದ್ದು ನಮಗೆಲ್ಲ ಗುರುತಿದೆ. ಆದ್ರೆ ಛತ್ರಪತಿ ಶಿವಾಜಿ ಮಹಾರಾಜರು ಯಾವುದೋ ಒಬ್ಬ ಮುಸ್ಲಿಂ ಸಮಾಜ ವಿರೋಧಿ ಅಲ್ಲ. ಛತ್ರಪತಿ ಶಿವಾಜಿ ಮಹಾರಾಜರು ಮುಸ್ಲಿಂ ಸಮಾಜ ವಿರೋಧಿ ಅಲ್ಲ. ನಮ್ಮನ್ನ ಇದನ್ನ ಒತ್ತಿ ಹೇಳ್ತಾರೆ. ಛತ್ರಪತಿ ಶಿವಾಜಿ ಮಹಾರಾಜರ ಇತಿಹಾಸವನ್ನು ತೆಗೆದು ನೋಡಿದ್ರೆ ಇಡೀ ಪ್ರಪಂಚದಲ್ಲಿ ಇಂಥ ಒಂದು ರಾಜ ಎಲ್ಲಿಲ್ಲ, ಅದಿದ್ರೆ ಕೇವಲ ಇದೇ ದೇಶದಲ್ಲಿ ಈ ಸಂದರ್ಭಕ್ಕೆ ಇಚ್ಛೆ ಬಯಸ್ತೀನಿ. ಕೇವಲ ಛತ್ರಪತಿ ಶಿವಾಜಿ ಮಹಾರಾಜರು ಮರಾಠರು ಅಂತಂದ್ರೆ ಮುಸ್ಲಿಂ ವಿರೋಧಿ ಅಂತ ಹೇಳಿ ನಮ್ಮನ್ನ ಪಟ್ಟಿ ಕಟ್ಟಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ. ಇತಿಹಾಸವನ್ನು ತೆಗೆದು ನೋಡಿ, ಮೊನ್ನೆ ಇದೇ ವೇದಿಕೆ ಹೇಳ್ತಾರೆ ರಸ್ತುಮೇ ಜಮಾಲ್ ಅಂತ ಹೇಳಿ ಇವತ್ತೇನು ವಾಗನ ಕಂಡು ನಾವು ಮಾತನಾಡ್ತೀವಿ.
माहिती आहे का ना वागण्यात तुम्हाला मराठी येते का नाही तुम्हाला सगळ्यांना वागण्यात माहिती आहे काय ವಾಗ್ನಾಕ್ ಅಂತಂದ್ರೆ ಹುಲಿಯ ಉಗುರು ಇವತ್ತದು ಲಂಡನ್ ಮ್ಯೂಸಿಯಂ ನಲ್ಲಿದೆ ಹುಲಿಯ ಉಗುರು ರಸ್ತೆ ಮೇಲೆ ಜಮಾಲ್ ಅಂತ ಹೇಳಿ ಛತ್ರಪತಿ ಶಿವಾಜಿ ಮಹಾರಾಜ್ಗೆ ಹೇಳ್ತಾರೆ ಅವನು ಅಫ್ಜಲ್ ಖಾನ್ ಮೋಸಗಾರ ಅವನು ಪಠಾಣ್ ಛತ್ರಪತಿ ಶಿವಾಜಿ ಮಹಾರಾಜರು ಬಹಳ ದೊಡ್ಡ ಬಾಡಿ ಇಲ್ಲ ಛತ್ರಪತಿ ಶಿವಾಜಿ ಮಹಾರಾಜರು 5'6" ಹೈಟ್ ನನಗಿರ್ತಕ್ಕಂಥ ಮಾಹಿತಿ ಬಹಳ ದೊಡ್ಡ ಆಳಂತ ಮನುಷ್ಯಲ್ಲ ಶಿವಾಜಿ ಮಹಾರಾಜರು ಅಫ್ಜಲ್ ಖಾನ್ ಸುಮಾರು 6.2 ಅಡಿ ಇರ್ತಕ್ಕಂಥ ಪಠಾಣ್ ಅವನು 120 kg ಇದೆ ಅವನು ನಿನಗೆ ಮೋಸ ಮಾಡ್ತಾನೆ ನೀನು ಜಾಗೃತನಾಗಿ ಹೋಗ್ಬೇಕು ನಿನಗೆ ಸಂಚು ಮಾಡಿ ಕೊಲ್ತಾನೆ ಅಂತ ಹೇಳ್ತಾನೆ ಛತ್ರಪತಿ ಶಿವಾಜಿ ಮಹಾರಾಜರು ಅಫ್ಜಲ್ ಖಾನಿಗೆ ಭೇಟಿ ಹಾಕೋಕೆ ಹೋಗ್ತಾರೆ ಅಫ್ಜಲ್ ಖಾನಿಗೆ ಭೇಟಿ ಹಾಕಂತ ಹೋದ ಸಂದರ್ಭದಲ್ಲಿ ಅವನು ರುಸ್ತಮ ಜಮಾಲ್ ಏನ್ ಹೇಳ್ತಾನೆ ಅದೇ ರೀತಿಯಾದಂತಹ ಛತ್ರಪತಿ ಶಿವಾಜಿ ಮಹಾರಾಜರ ಮೇಲೆ ದಾಳಿಯನ್ನು ಮಾಡ್ತಾನೆ ಏನು ಮಾಡ್ತಾನೆ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಗಲೆ ಮೇಲೆ ಹಿಂಗೆ ಅಂತ ಹೇಳಿ ಯಾವ ಹಿಂಗ ಅಪ್ಪಿಕೊಂಡು ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಅವನಿಗೆ ಛತ್ರಪತಿ ಶಿವಾಜಿ ಮಹಾರಾಜರು ಸ್ವಲ್ಪ ಹೈಟ್ ನಲ್ಲಿ ಕಮ್ಮಿ ಇರೋದ್ರಿಂದ ತೆಗೆದು ಬೆನ್ನಿಗೆ ಚೂರಿ ಹಾಕ್ತಾನೆ ಅಂತ ಸಂದರ್ಭದಲ್ಲಿ ರುಸ್ತಮ ಜಮಾಲ್ ಮೊದಲೇ ಹೇಳಿರ್ತಾನೆ ಅವನು ಮೋಸ ಮಾಡ್ತಾನೆ ನಿನಗೆ ಅಂತ ಹೇಳಿ ಆಗಿನ ಕಾಲದಲ್ಲಿ ಈ ಹುಲಿಯ ಉಗುರನ್ನು ಮಾಡಿಕೊಟ್ಟಿರ್ತಾನೆ ಯಾರು ರಸ್ತಮೆ ಜಮಾಲ್ ಮಾಡಿರ್ತಾನೆ ಆ ಉಗುರು ಮುಖಾಂತರ ಈ ಅಫ್ಜಲ್ ಖಾನ್ನ ಹೊಟ್ಟೆ ಬಗಿತಕ್ಕಂಥ ಕೆಲಸ ಛತ್ರಪತಿ ಶಿವಾಜಿ ಮಹಾರಾಜರು ಮಾಡಿದ್ರು ಅದಕ್ಕೆ ಸಹಾಯ ಮಾಡಿರ್ತಕ್ಕಂಥದ್ದು ಒಬ್ಬ ಮುಸಲ್ಮಾನ್ ಅಂತ ಇದ್ದ ಸಂದರ್ಭ ಕೇಳಲಿಕ್ಕೆ ಬಯಸ್ತೇನೆ ಎರಡನೇ ಬಾರಿಗೆ ಬಂದಿ ಆಗ್ತಾರೆ ಬಂದಿ ಆದಂತ ಸಂದರ್ಭದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರನ್ನ ಅಲ್ಲಿಂದ ಮಿಸ್ಗೈಡ್ ಮಾಡಿ ಅಲ್ಲಿಂದ ಹೊರಗೆ ತಂದಿರ್ತಕ್ಕಂಥದ್ದು ಮುಸಲ್ಮಾನ್ ಅಲ್ಲಿ ಕೂಡ ತಾಯಿರಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೀನಿ ಯಾಕೆ ಹೇಳ್ತಾ ಇದ್ದೀನಿ ಈ ಮಾತು ಅಂತಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜರ 33 ಬಾಡಿಗಳಲ್ಲಿ 13 ಮುಸಲ್ಮಾನರಿದ್ರು ಯಾಕೆ ಹೊತ್ತೊತ್ತು ಮುಸಲ್ಮಾನರು ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ ನೀವು ಅರ್ಥ ಮಾಡ್ಕೋಬೇಕು ಛತ್ರಪತಿ ಶಿವಾಜಿ ಮಹಾರಾಜರು ಮುಸಲ್ಮಾನ್ ವಿರೋಧಿಗಳಲ್ಲ ನೀವು ಇನ್ನು ಮೇಲೆ ನಾವು ಪ್ರಶ್ನೆ ಮಾಡ್ಬೇಕು ಯಾರನ್ನ ಬಂದ್ರೆ ಎಲ್ಲಿಗೆ ಇಟ್ಟಿದ್ದಾರೆ ನಮಗೆ ಅಂತಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜರು ಫೋಟೋ ಮಾಡೋದು ಜೈ 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 ಶಿವಾಜಿ ಜೈ 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 ಭವಾನಿ ಹಳೆ ಕಥೆಗಳು ಹೇಳೋದು 1627 ಇಸ್ವಿಲಿ ನಡೆದು 1680 ಇಸ್ವಿವರೆಗೆ ಛತ್ರಪತಿ ಶಿವಾಜಿ ಮಹಾರಾಜರ ಇತಿಹಾಸ ಇದೆ ಮುಗಿದು 300-400 ವರ್ಷ ಆಗಿದೆ ಅದೇ ಪಿಕ್ಚರ್ ನಮ್ಮನ್ನ ಓಡಿಸ್ತಾರೆ ನಮ್ಮನ್ನ ಕೇವಲ ಇಡೀ ಭಾರತ ದೇಶದಲ್ಲಿ ಮರಾಠ ಸಮಾಜ ಅಂತಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜರು ಅಂತಂದ್ರೆ ಮುಸ್ಲಿಂ ವಿರೋಧಿ ಅಂತ ಹೇಳ್ತಾರೆ ಬೇರೆ ಯಾರೊಬ್ಬಲ್ಲ ನಮಗೆ ಹಿಂದೂ ರಾಷ್ಟ್ರ ಹಿಂದೂ ಸಮಾಜನ ಕಟ್ಟಿರ್ತಕ್ಕಂಥದ್ದೆಲ್ಲ ಹೇಳ್ತಾರೆ ಮತ್ ನಮ್ ಛತ್ರಪತಿ ಶಿವಾಜಿದು ನಿಮ್ಮನೆ ಫೋಟೋ ಹಾಕಿಲ್ಲ ಯಾಕಿಲ್ಲ ನಿಮ್ಮನೆಯಲ್ಲಿ ಕೇಳಬೇಕಿಲ್ಲ ಪ್ರಶ್ನೆ ಯಾವಾಗ ಜಯಂತಿ ಬರ್ತದೆ ನಮ್ಮನ್ನ ಕರ್ಕೊಂಡ್ಬಂದು ಒಂದು ಫೋಟೋ ಹಾಕಿ ಅದ್ರ ಬಗ್ಗೆ ಒಂದು ದೊಡ್ಡ ಮಾತುಗಳು ಭಾಷಣ ಮಾಡಿಬಿಡ್ತಾರೆ ಬಂದು ಛತ್ರಪತಿ ಶಿವಾಜಿ ಮಹಾರಾಜರು ಹಂಗೆ ಆಗ್ತಿತ್ತು ಹಿಂಗ ಆಗ್ತಿತ್ತು ಅಂತೆಲ್ಲ ಹೇಳ್ತಾರೆ ಆದ್ರೆ ಯಾರು ಛತ್ರಪತಿ ಶಿವಾಜಿ ಮಹಾರಾಜನ ನಿಜಕ್ಕೂ ಪೂಜಿಸೋದಿಲ್ಲ ಅವ್ರ ಮನೇಲಿ ಫೋಟೋ ಕೊಡಿಲ್ಲ ಅದು ಹೋಗ್ಲಿ ಆದ್ರೆ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ ನೀವು ಪೂಜ್ಯ ಸ್ವಾಮೀಜಿಯವರು ಇದ್ದಾರೆ ನೀವು ಜವಾಬ್ದಾರಿ ತಗೊಳ್ಳಿ ಇವತ್ತು ಇಲ್ಲಿ ಏನ್ ಸೇರಿದ್ದೀವಿ ನಾನು ಮಾತನ್ನು ಕೊಡ್ತೀನಿ ನಿಮಗೆ ಯಾಕೆ ಹೇಳ್ತಾ ಇದ್ದೀನಿ ಇತಿಹಾಸ ಬಗ್ಗೆ ಅಂತಂದ್ರೆ ಇವತ್ತು ಶಾವ್ಜಿ ಮಹಾರಾಜರು ಗಾಯಕ್ವಾಡರು ನಾವು ನೆನೆಸ್ಬೇಕು ಇವತ್ತು ಗಾಯಕ್ವಾಡ ಮಹಾರಾಜರವರು 1913ನೇ ಇಸ್ವಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಲಂಡನ್ಗೆ ಹೋದ ಕಳಿಸ್ತಾರೆ ತಿರ್ಗಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಲ್ಲಿ ಓದಿ ವಾಪಸ್ ಬಂದ ನಂತರ ಮತ್ತೆ 1920 ಇಸ್ವಿಯಲ್ಲಿ ಶಾವ್ಜಿ ಮಹಾರಾಜ ಕಳಿಸ್ತಾರೆ ನಮಗೆ ಯಾರು ಶಾವ್ಜಿ ಮಹಾರಾಜ ಬಗ್ಗೆ ಮಾಹಿತಿನೇ ಇಲ್ಲ ಶಾವ್ಜಿ ಮಹಾರಾಜರು ವಿಷನರಿ ಮಹಾರಾಜ ಅಂತ ಯಾಕೆ ಮಹಾರಾಜರು ಅವರು ವಿಷನರಿ ಮಹಾರಾಜರು ಅಂತಂದ್ರೆ ಇವತ್ತು ಅಂಬೇಡ್ಕರ್ ಏನ್ ರಿಸರ್ವೇಶನ್ಗಳು ತಂದಿದ್ದಾರಲ್ಲ ಇವತ್ತು ಅಂಬೇಡ್ಕರ್ ಸಾಹೇಬರು ಏನ್ ರಿಸರ್ವೇಶನ್ ತಂದಿದ್ದಾರೆ ಇಡೀ ಭಾರತ ದೇಶದಲ್ಲಿ ಮೊದಲನೇ ಬಾರಿಗೆ 50% ರಿಸರ್ವೇಶನ್ ಕೊಟ್ಟಿರ್ತಕ್ಕಂಥ 1917 ಇಸ್ವಿಯಲ್ಲಿ ಯಾರೇ ಇದ್ರೆ ಅದು ಹೆಮ್ಮೆಯಿಂದ ನಮ್ಮ ಸಾವು ಮಹಾರಾಜ ಅಂತ ಈ ಸಂದರ್ಭ ಕೇಳಲಿಕ್ಕೆ ಬಯಸ್ತೇನೆ ನಿಮಗೆ ಈ ದೇಶಕ್ಕೆ ಶೋಷಿತ ವರ್ಗಗಳಿಗೆ ಎಸ್ಸಿ ಜನಾಂಗದವರಿಗೆ ಎಸ್ಟಿ ಜನಾಂಗದವರಿಗೆ ಯಾವುದೋ ಡಿಜೆ ಮುಖಾಂತರ ಕುಡಿದು ದಯವಿಟ್ಟು ಆಚರಣೆ ಮಾಡಿಬಿಡಿ ಅಂತ ಹೇಳಿ ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಂಡು ಈ ಸಂದರ್ಭ ಕೇಳಲಿಕ್ಕೆ ಬಯಸ್ತೀನಿ ಮಹಾನ್ ನಾಯಕರು ಮಹಾನ್ ನಾಯಕರ
ಒಂದು ಮೆರವಣಿಗೆ ಆ ದೇಶಕ್ಕಾಗಿ ಇಡೀ ಹಿಂದೂ ಸ್ವರಾಜ್ಯನ ಹಿಂದೂ ಸಾಮ್ರಾಜ್ಯನ ಕಟ್ಟತಕ್ಕಂಥ ಒಬ್ಬ ಮಹಾನ್ ನಾಯಕರಲ್ಲಿ ನಮ್ಮ ಯುವಕರು, ನಮ್ಮ ಸಮಾಜದ ಅಣ್ಣ ತಮ್ಮರು, ನಮ್ಮ ಸಮಾಜದ ಯುವಕರು ಪಾನ್ಪರ ತಿಂದು ಕುಡಿದು ಮೆರವಣಿಗೆ ದಯವಿಟ್ಟು ಮಾಡಬೇಡಿ ಅಂತ ಮತ್ತೊಮ್ಮೆ ಈ ವೇದಿಕೆ ಮುಖಾಂತರ ನಮ್ಮ ಎಲ್ಲ ಸಮಾಜದ ಗೌರವಿತರಲ್ಲಿ ಕೈ ಮುಗಿದು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ, ಇನ್ನು ಮುಂದೆ ಅಂತ ಮೆರವಣಿಗೆ ಮಾಡಬಾರ್ದು. ಶ್ರೀ ಸಂತೋಷ್ ಅಣ್ಣ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸುತ್ತಾ ಇದೀಗ ಸಂವಿಧಾನವನ್ನು ವಹಿಸಿಕೊಂಡು ಪರಮ ಪಾವನಗೊಳಿಸಿರುವಂತಹ ಪೂಜ್ಯರಿಗೆ ಭಕ್ತಿಯ ಸಮರ್ಪಣೆ, ವೇದಿಕೆ ಮೇಲಿರುವಂತಹ ಮಾನ್ಯ ಸಚಿವರು ಹಾಗೂ ನಮ್ಮ ಅಧ್ಯಕ್ಷರು ಅವರಿಗೆ ಭಕ್ತಿಯ ಕಾಣಿಕೆಯನ್ನ ಸಲ್ಲಿಸಬೇಕು, ಗೌರವವನ್ನ ಸಲ್ಲಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಸುಕ್ಷೇತ್ರ ಗೋಸಾವಿ ಮಠದ ಪರಮ ಪೂಜ್ಯರು ದಿವ್ಯ ಸನ್ನಿಧಾನವನ್ನು ವಹಿಸಿಕೊಂಡು ಪರಮ ಪಾವನಗೊಳಿಸಿದ್ದಾರೆ. ಅವರಿಗೆ ಭಕ್ತಿಯ ಸಮರ್ಪಣೆಯನ್ನ ಮಾಡಬೇಕಾಗಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇನೆ. ಮೊದಲಿಗೆ ಭಕ್ತಿಯ ಸೇವೆ. ನಿಜವಾದ ಕಾರ್ಯಕ್ರಮ ಇನ್ನೂ ಇದೆ, ಸಾಧಕರಿಗೆ ಸನ್ಮಾನ ಇದೆ. ದಯವಿಟ್ಟು ಸಹಕಾರವನ್ನು ಕೊಡಿ, ಯಾರು ಕೂಡ ಮಧ್ಯದಲ್ಲಿ ಹೋಗಬಾರ್ದು ಅಂತ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇವೆ. ಬಹುದೂರದಿಂದ ರಾಜಧಾನಿಯಿಂದ ಆಗಮಿಸಿ ನಮ್ಮನ್ನೆಲ್ಲ ಕರುಣಿಸ್ತಾ ಇದ್ದಾರೆ ತಮ್ಮ ಆಶೀರ್ವಚನದ ನುಡಿಗಳ ಮುಖೇನವಾಗಿ. ಮಾನ್ಯ ಸಚಿವರು ತಮ್ಮ ಅಮೃತಾಸನದಿಂದ ಪೂಜ್ಯರಿಗೆ ಭಕ್ತಿಯ ಸಮರ್ಪಣೆಯನ್ನ ಮಾಡ್ತಾ ಇದ್ದಾರೆ. ಛತ್ರಪತಿ ಶಿವಾಜಿ ಮಹಾರಾಜರ ಮೂರ್ತಿಯನ್ನ ನೀಡಿ ಗೌರವವನ್ನ ಸಲ್ಲಿಸ್ತಾ ಇದ್ದಾರೆ. ನೀವು ಕೂಡ ಗೌರವ ಸಲ್ಲಿಸಬಹುದು ಚಪ್ಪಾಳೆ ಮುಖೇನವಾಗಿ. ಅದೇ ರೀತಿಯಾಗಿ ಮಾನ್ಯ ಸಚಿವರು ನಮ್ಮ ಹೆಮ್ಮೆ, ನಮ್ಮ ನಾಯಕರು ಕೈ ಎತ್ತಿದ್ರಿ ಅಲ್ಲ, ದಯವಿಟ್ಟು ಎಲ್ಲ ಛತ್ರಪತಿ ಶಿವಾಜಿ ಮಹಾರಾಜರಿಗೆ. ಸಮಾಜದ ಸಾಧಕರಿಗೆ ಸನ್ಮಾನ ಇರುತ್ತೆ, ಮಾನ್ಯರು ನೆರವೇರಿಸಿಕೊಡ್ತಾರೆ. ಸಮಾಜದ ಮಾನ್ಯರೇ, ಮರಾಠಾ ಸಮುದಾಯದ ಬಹುದಿನದ ಬೇಡಿಕೆಯಾದ 3B ಇಂದ 2A ವರ್ಗಕ್ಕೆ ವರ್ಗಾಯಿಸಲು ಸರ್ಕಾರದ ಗಮನಕ್ಕೆ ತಂದು ಮೀಸಲಾತಿ ಕಲ್ಪಿಸಲು ತಾವುಗಳು ಮುಖ್ಯ ಪಾತ್ರ ವಹಿಸಬೇಕಂತೇಳಿ ಕೇಳ್ಕೊಳ್ತೇನೆ. ಅದರ ಜೊತೆಗೆ ಈಗೇನು ಮರಾಠ ಅಭಿವೃದ್ಧಿ ನಿಗಮ ಆಗಿದೆ, ಅದಕ್ಕೆ ಒಂದು ಹೆಚ್ಚಿನ ಅನುದಾನ, ಒಂದು 500 ಕೋಟಿವರೆಗೆ ಒಂದು ತಾವು ಅನುದಾನ ಕೊಡಿಸುವಲ್ಲಿ ಮುಖ್ಯ ಪಾತ್ರ ವಹಿಸಬೇಕು. ತಾವು ಒಂದು ಸರ್ಕಾರದಲ್ಲಿ ಒಂದು ಒಳ್ಳೆಯ ಒಂದು ಸಚಿವರಾಗಿ ಕೆಲಸ ಮಾಡ್ತಾರಿಂದ ನಮ್ಮ ಸಮಾಜಕ್ಕೆ ಒಂದು ಅನುಕೂಲ ಮಾಡಿಕೊಡ್ಬೇಕಂತ ಸಮಸ್ತ ಮರಾಠ ಮಂಡಳ ಹಾಗೂ ಸಮಸ್ತ ಮರಾಠ ಬಾಂಧವರಿಂದ ಈ ನಾವು ಒಂದು ಮನವಿ ಅರ್ಪಿಸ್ತಾ ಇದ್ದೇವೆ. ಮನವಿ ಪತ್ರವನ್ನ ಮಾನ್ಯ ಸಚಿವರು ಸ್ವೀಕಾರ ಮಾಡಿ ಆ ಒಂದು ಬೇಡಿಕೆಯನ್ನ ಈಡೇರಿಸುವಲ್ಲಿ ಶ್ರಮಿಸ್ತಾರೆ ಅಂತ ಭಾವಿಸ್ತಾ, ವೇದಿಕೆ ಮೇಲಿರುವಂತಹ ಪೂಜ್ಯರು ಬ್ರಹ್ಮಾನಂದ ಗುರುಗಳಿಗೆ ಇದೀಗ ನಮ್ಮ ಮಯೂರ್ ಮೋರೆ ಅವರು ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ, ಭಕ್ತಿಯನ್ನ ಅರ್ಪಿಸ್ತಾ ಇದ್ದಾರೆ. ವೇದಿಕೆ ಮೇಲೆ ಇರುವಂತಹ ಪೂಜ್ಯರು ಮಾರ್ಗದರ್ಶನದಲ್ಲಿ ನಡೀತಾ ಇದ್ದಾರೆ. ಗುರು ಹಿರಿಯರನ್ನ ಕಂಡರೆ ಅಪಾರವಾದಂತಹ ಪ್ರೀತಿ ಗೌರವವನ್ನು ಇರಿಸಿಕೊಂಡಿರುವಂತಹ ಮುಂದಿನ ದಿನಗಳ ನಾಯಕರು, ಜನನಾಯಕರು. ಇದೀಗ ಸಂವಿಧಾನವನ್ನು ವಹಿಸಿಕೊಂಡಿರುವಂತಹ ಪರಮ ಪೂಜ್ಯರ ದೇವವಾಣಿಗೆ ಸಮಾನವಾದಂತಹ ಪೂಜ್ಯವಾಣಿಯನ್ನ ಕೇಳೋಣ. ಇವತ್ತಿನ ಕಾರ್ಯಕ್ರಮ ಇದು ಐತಿಹಾಸಿಕ ಪೂರ್ಣವಾಗಿರುವಂತಹ ಕಾರ್ಯಕ್ರಮ ಅಂತ ನಾನು ಹೇಳಕ್ಕೆ ಬಯಸ್ತೇನೆ. ಯಾಕೆಂದ್ರೆ ಕ್ಷತ್ರಿಯ ಮರಾಠ ಸಮಾಜದ ಐತಿಹಾಸಿಕ ಪೂರ್ಣವಾಗಿರುವಂತಹ ಸಮಾಜ. ಯಾವತ್ತೂ ಕೂಡ ದೇಶಕ್ಕಾಗಿ, ದೇಶದಲ್ಲಿರುವಂತಹ ಬಡವರಿಗಾಗಿ, ಮಹಿಳೆಯರಿಗಾಗಿ, ಧರ್ಮಗೋಸ್ಕರವಾಗಿ ತಮ್ಮ ಪ್ರಾಣವು ಕೂಡ ಕೊಟ್ಟಿರುವಂತಹ ಸಮಾಜ, ಏಕಮೇವ ಸಮಾಜ ಅಂದ್ರೆ ಇದು ಕ್ಷತ್ರಿಯ ಮರಾಠ ಸಮಾಜ ಅಂತ ಹೇಳ್ಬಹುದು. ಆಯಂ ನಿಜ ಪರೋಮೀತಿ ಗಣನಾಂ ಲಘುಚೇತಸಃ ಉದಾರ ಚರಿತಾನಾಂ ತು ವಸುದೈವ ಕುಟುಂಬಕಂ ಅಂದ ಹಾಗೆ ಯಾವತ್ತೂ ಕೂಡ ಅದು ಯಾವುದೇ ಕ್ಷೇತ್ರ ಆಗಲಿ, ರಾಜಕೀಯ ಕ್ಷೇತ್ರ ಆಗಲಿ, ಧಾರ್ಮಿಕ ಕ್ಷೇತ್ರ ಆಗಲಿ, ಸಾಮಾಜಿಕ ಕ್ಷೇತ್ರ ಆಗಲಿ, ನಮ್ಮವರು ಬೇರೆಯವರು ಯಾವುದೇ ಇಂಥ ಭಿನ್ನಾಭಿಪ್ರಾಯಗಳನ್ನು ತಗೊಂಡು ಹೋಗುವಂತ ಸಮಾಜ ಇದು ಅಲ್ಲ. ಯಾರೇ ಬರಲಿ ಅವ್ರ ಜೊತೆ ಕೂಡಿಕೊಂಡು ಬದುಕುವಂತ ಸಮಾಜ ಇದು ಕ್ಷತ್ರಿಯ ಮರಾಠ ಸಮಾಜ. ತುಂಬಾ ಖುಷಿಯಾಯಿತು ಸನ್ಮಾನನೀಯ ಲಾಡ್ಜಿಯವರ ಭಾಷಣವನ್ನು ಕೇಳಿ. ಎಷ್ಟು ಅರ್ಥಪೂರ್ಣ
ಅರ್ಥಪೂರ್ಣವಾಗಿರುವಂತಹ ಅರ್ಥ ಗಂಭೀರಪೂರ್ಣವಾಗಿರುವಂತಹ ಕೆಲವೊಂದು ವಾಕ್ಯಗಳು, ಕೆಲವೊಂದು ಸಿದ್ಧಾಂತಗಳು. ಯಾಕೆಂದ್ರೆ ಇತಿಹಾಸದ ಕೆಲವೊಂದು ನಿಜ ನುಡಿಗಳನ್ನ ಕೆಲವರು ಹೇಳಿಕೆ ಹಿಂದೆ ಮುಂದೆ ಮಾಡುತ್ತಾರೆ. ಅವರು ನಿಜಕ್ಕೂ ನಾಯಕರಲ್ಲ. ಇತಿಹಾಸದಲ್ಲಿ ಏನಿದೆ ಅದಕ್ಕೂ ಯಾವುದೇ ಕೂಡ ಹೆದರಿಕೆ ಇಲ್ಲದೆ ಸತ್ಯವನ್ನ ಸ್ಥಾಪನೆ ಮಾಡುವಂತವನೇ ನಿಜವಾಗಿರುವಂತಹ ನಾಯಕ ಅಂತೇಳಿ ನಮ್ಮ ಧರ್ಮಶಾಸ್ತ್ರಗಳು ಹೇಳ್ತಾರೆ. ಶ್ರೀಮದ್ ಭಗವದ್ಗೀತೆಗೆ ಇಷ್ಟೆಲ್ಲೂ ಬೆಲೆ ಇರಲಿಕ್ಕೆ ಕಾರಣ ಏನು? ಎಲ್ಲಾ ಧರ್ಮೀಯರು, ಎಲ್ಲಾ ಭಾಷಿಕರು, ಎಲ್ಲಾ ಸಂಪ್ರದಾಯರು, ಎಲ್ಲಾ ದೇಶವಾಸಿಗಳು ಅಷ್ಟೇ ಅಲ್ಲ, ರಾಷ್ಟ್ರದ ಸಂಪೂರ್ಣ ಜಗತ್ತಿನೇ ಆ ಸಿದ್ಧಾಂತವನ್ನ ಯಾಕೆ ಅಪ್ಕೋತಾರಂದ್ರೆ ಅಲ್ಲಿ ಯಾವುದು ಕೂಡ ಜಾತಿಯ ಬಗ್ಗೆ ಯಾರು ಶಂಕರ ಭಗವತ್ಪಾದ ಆಚಾರ್ಯರಿಂದ ಹಿಡಿದು ಎಲ್ಲ ಆಲ್ಮೋಸ್ಟ್ ನಮ್ಮ ದಾಸರು ಆಗಲಿ, ಆಚಾರ್ಯರು ಆಗಲಿ, ಶರಣರು ಆಗಲಿ, ಸೂಫಿ ಸಂತರಾಗಲಿ ಎಲ್ಲರೂ ಕೂಡ ಅದಕ್ಕೆ ಇದು ನಮ್ಮ ಧರ್ಮ ಗ್ರಂಥ ಹೇಳಿ ಭಾವಿಸ್ತಾರೆ. ಯಾಕೆ? ಅದರಲ್ಲಿ ಯಾವುದು ಕೂಡ ಅತಿಶೋಕ್ತಿ ಅನ್ನುವಂಥದ್ದು ಯಾವುದು ಕೂಡ ಇಲ್ಲ. ಹಾಗಾಗಿ ಇದು ಸಮಾಜ ಮತ್ತು ಸಮಾಜದ ನಾಯಕನ ನುಡಿಗಳು ಕೇಳಿ ನನಗೆ ತುಂಬಾ ಸಂತೋಷ ಆಗಿದೆ. ಯಾಕೆಂದ್ರೆ ಧರ್ಮಶಾಸ್ತ್ರಗಳು ನಾವು ಕ್ಲಾಸಿನಲ್ಲಿ ನಮ್ಮ ಚರ್ಚೆ ಆಯಿತು ಸುಮಾರು ಒಂದು ತಿಂಗಳ ಹಿಂದೆ ಸಾಹೇಬ್ರದು ಮತ್ತು ನಮ್ದು. ಎಲ್ಲಿ ಓದಿದ್ದೀರಾ ಹೇಗೆ ಅಂತ ಹೇಳಿ ಅಲ್ಲೇ ಓದ್ಕೊಂಡು ಬಂದು ಬಿಟ್ಟಿರಾ ಸ್ವಾಮೀಜಿ 25 ವರ್ಷಗಳ ಅಂತ ಹೇಳಿದ್ರು. ಆದ್ರೆ ಸಾಹೇಬ್ರೆ, ಯಾವತ್ತೂ ಕೂಡ ನಮ್ಮ ವೇದಗಳು, ಉಪನಿಷತ್ತುಗಳು ಅಥವಾ ಯಾವುದೇ ಒಂದು ಧರ್ಮದ ಗ್ರಂಥಗಳು ಯಾವತ್ತೂ ಕೂಡ ಬೇರೆ ಧರ್ಮಕ್ಕೆ ಟೀಕೆ ಮಾಡುವಂತ ಕೆಲಸ ಯಾವ ಗ್ರಂಥ ಕೂಡ ಮಾಡಲ್ಲ. ಆದ್ರೆ ಯಾವ ಗ್ರಂಥಗಳು ಓದಿ ಅಲ್ಲಿ ಟೀಕೆ ಟಿಪ್ಪಣಿಗಳು ಮಾಡುವಂತ ಕೆಲಸ ಮಾಡ್ತಾರ, ಖಂಡಿತವಾಗಿ ಅವರು ಶಾಸ್ತ್ರಿನೂ ಅಲ್ಲ, ಅವರು ಮೂಲ ಶಾಸ್ತ್ರದ ಬೇಸಿಕ್ ತಿಳ್ಕೊಂಡೇ ಇಲ್ಲ ಅಂತ ನಾವು ಭಾವಿಸ್ತೇವೆ. ಯಾವ ಧರ್ಮ ಬೇರೆ ಧರ್ಮದ ಬಗ್ಗೆ ಟೀಕೆ ಮಾಡ್ತೈತಲ್ಲ ಧರ್ಮವನ್ನೇ ಅಲ್ಲ. ಮತ್ತೆ ಯಾವ ಸಂತರು ಬೇರೆ ಸಂತವರ ಬಗ್ಗೆ ಟೀಕೆ ಮಾಡ್ತಾರ ಸಂತನೂ ಅಲ್ಲ. ಇದು ರಾಜಕೀಯ ಬಗ್ಗೆ ನಾನೇನು ಮಾತಾಡಲ್ಲ. ರಾಜಕೀಯದಲ್ಲಿ ಇರೋದು ಆ ಟೀಕೆ ಈ ಟೀಕೆ ನಾವು ನೋಡಿ ನನಗೆ ಬಹಳ ತುಂಬಾನೇ ಬೇಸರ ಆಗ್ಬಿಡ್ತದೆ. ಆದರೆ ಲಾಡ್ಜಿಯವರ ಭಾಷಣ ಇವತ್ತು ಅರ್ಥಪೂರ್ಣವಾಗಿರುವಂತದ್ದು. ನಾನು ಶಿವಾಜಿ ಮಹಾರಾಜರ ಬಗ್ಗೆ ನಾನು ಸಂಸ್ಕೃತ, ಮರಾಠಿಯಲ್ಲಿ, ಹಿಂದಿಯಲ್ಲಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಿರುವುದರಿಂದ ಮರಾಠಿ ಸಾಹಿತ್ಯನ ಚೆನ್ನಾಗಿ ಓದಿದ್ದೇನೆ. ಶಿವಾಜಿ ಮಹಾರಾಜರು ಯಾವ ಧರ್ಮದ ಬಗ್ಗೆ ವಿರೋಧಿ ಇರಲ್ಲ. ಒಂದೇ ಮಾತು ಹೇಳ್ತೀನಿ ಶಾರ್ಟ್ವಾಗಿ. ಯಾವಾಗ ನಮ್ಮ ಧರ್ಮದ ಮೇಲೆ ಅಥವಾ ನಮ್ಮ ಧರ್ಮದ ಕೆಲವೊಂದು ಧಾರ್ಮಿಕ ಸ್ಥಾನಗಳಲ್ಲಿ ಅತ್ಯಾಚಾರ ಆದರೂ ಕೂಡ, ಪರಕೀಯರು ಮಾಡಿದ್ರು ಕೂಡ ಮಹಾರಾಜರು ಆ ಶಬ್ದ ಕೂಡ ಉಲ್ಲೇಖ ಮಾಡಿದ್ರು ಸಾಹೇಬರು, ತುಂಬಾ ಖುಷಿ ಆಯ್ತು. ಮಹಾರಾಜರು ಅವರ ಶ್ರದ್ಧಾಸ್ಥಾನಕ್ಕೆ, ಮಸೀದಿಗಳಿಗೆ ಅಥವಾ ಕೆಲವೊಂದು ಅವರವರ ದೇವಸ್ಥಾನಗಳಿಗೆ ಯಾವತ್ತೂ ಕೂಡ ಕೈ ಹಾಕಿಲ್ಲ. ಅಷ್ಟೇ ಅಲ್ಲ, ನಾನು ಇವತ್ತೇ ಗಾಡಿಯಿಂದ ಬರುವಾಗ ಸ್ವಲ್ಪ ಓದ್ತಾ ಬಂದೆ. ಬೈಬಲ್ ಆಗಲಿ, ಕುರಾನ್ ಆಗಲಿ, ನೀವು ಆ ಯುದ್ಧ ಮಾಡುವಾಗ ಅಕಸ್ಮಿತವಾಗಿ ಆ ಯುದ್ಧದ ಪ್ರಸಂಗದಲ್ಲಿ ಬೈಬಲ್ ಆಗಲಿ, ಕುರಾನ್ ಆಗಲಿ ಯಾವತ್ತೂ ಕೂಡ ನೀವು ಧಕ್ಕೆ ಕೊಡಬೇಡ ಅಂತ ಹೇಳಿ ಅವರ ಕೆಲವೊಂದು ಸಂಗಡಿಗರಿಗೆ ಹೇಳುವಂತ ಮಾತಿದ್ದು ಅವರು. ಅಂದ್ರೆ ಯಾವಾಗ ನಾವು ಧಾರ್ಮಿಕ ವ್ಯವಸ್ಥೆಗೆ, ಶ್ರದ್ಧಾಸ್ಥಾನಗಳಿಗೆ ಧಕ್ಕೆಯನ್ನು ಕೊಡುವಂತ ಕೆಲಸ ಮಾಡ್ತಾವ್, ರಾಜನೂ ಅಲ್ಲ, ಮಹಾರಾಜನೂ ಅಲ್ಲ. ಇಂಥ ಅಪರೂಪದ ರಾಜ ಮಹಾರಾಜ ಯಾರಂದ್ರೆ ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜರು. ಎಷ್ಟು ಹೇಳಿದ್ರು ಕಡಿಮೆ. ಒಂದು ಸಂಗತಿ ಹೇಳ್ತೇನೆ, ಯಾಕೆಂದ್ರೆ ನಮ್ಮ ಲಾಲ್ ಸಾಹೇಬರು ಅದ್ವೈತವಾದಿಗಳು ಅಂತ ಭಾವಿಸ್ತೇನೆ. ಯಾವುದೇ ಜಾತಿಗೆ ಹೆಸರಿಡೋರಲ್ಲ, ಎಲ್ಲರೂ ಕೂಡ ನಮ್ಮ ಅದೇ ಹಿಂದುತ್ವ ಅಂದ್ರೆ ಕೂಡ ಅದೇ. ಅವ್ರು ಹೇಳಿದ್ರು, ಹಿಂದುತ್ವ ಶಬ್ದದ ಅರ್ಥ ಅಹಿಂಸೆ ಇದೆ ಶಾಸ್ತ್ರದಲ್ಲಿ. ಹಿಂದೂ ಶಬ್ದದ ಅರ್ಥ ಅಹಿಂಸೆ. ಯಾರೇನ್ ಮಾಡಿದ್ರು ಕೂಡ ಅದಕ್ಕೆ ಆಯ್ತಪ್ಪ ನಿಮ್ದು ಒಳ್ಳೇದಾಗಲಿ ಅಂತ ಭಾವಿಸೋದೇ ಒಂದು ಹಿಂದೂ ಶಬ್ದದ ಅರ್ಥ ಆಗಲಿ. ಬಟ್ ಕೆಲವೊಂದು ಸಂಗತಿಗಳು ಛತ್ರಪತಿ ಮಹಾರಾಜರ ಜೀವನದಲ್ಲಿ ಪ್ರಾಕ್ಟಿಕಲಿ ಏನಿತ್ತು ಅನ್ನುವಂಥದ್ದು ನಾನು ಹೇಳ್ತೇನೆ. ಅವರು ಜಾತ್ಯಾತೀತ ನಾಯಕರು. ಅದು ಹೇಗೆ ಕೇವಲ ಮಾತಿನಲ್ಲಿ ಹೇಳಿದ್ರೆ ಅದು ಸಾಕಾಗಲ್ಲ. ಒಂದೇ ಒಂದು ಸಂದೇಶ ಅವ್ರದ್ದು, ಒಂದು ಪ್ರಸಂಗ ಹೇಳ್ತೇನೆ. ನಾನು ಯಾವತ್ತೂ ಕೂಡ ಹೇಳ್ತಾ ಇರ್ತೇನೆ, ಅದು ಒಂದು ಪ್ರಸಂಗ ಹೇಳ್ತೇನೆ. ಛತ್ರಪತಿ ಶಿವಾಜಿ ಮಹಾರಾಜರು ಭವಾನಿ ಮಾತೆಯ ವಿಶೇಷ ಆರಾಧಕರಲ್ಲಿ ಆರಾಧಕರು. ಒಂದ್ಸಲ
ತುಳಜಾ ಭವನ ಅಂದ್ರೆ ತುಳಜಾಪುರದಲ್ಲಿ ಒಂದು ಘಟನೆ ನಡೀತದ. ಅದು ಯಾವ್ದು ಘಟನೆಯಪ್ಪ ಅಂದ್ರೆ पल्लकी उत्सव नडीता इरतो, पालखी उत्सव चालत असतो. साहेब मराठी बोलत होते त्यामुळे मी पण 2 शब्द मराठी बोलतो, कारण मराठा समाज असल्यामुळे मराठी बोलणे आमचा जन्मसिद्ध हक्क आहे. आणि बरे वाटतं म्हणतात साहेब. मराठीमधीची घटना सांगतो तुम्हाला मी. असं घडलं तुळजापूरमध्ये की पालखी उत्सव होता. पल्लकी उत्सव जात्रा समूहामध्ये विशेष जात्रा. त्या जत्रेमध्ये प्रसंग असा होता की सर्वच जण देवाची पालखी म्हटलं तर काय एको देव सर्वभूतेषु गूढः सर्वव्यापी सर्वभूतांतरात्मा. आमचं उपनिषद पण हे सांगतात देव सर्वांचा एकच आहे. अल्लाह असो दे, कृष्ण असो दे, राम असो दे अथवा कोणी असो दे, एको सत विप्रा बहुधा वदंती. धर्मशास्त्रे सांगतं आमचं एको सत्य विप्रा बहुधा वदंती. एकच एक तत्व है. अथवा कन्नड़ भाषे में यदि बोलना है तो देवर ಒಬ್ಬನೇ नाम हलव. एकच आहे, सिद्धांत एकच. तुमच्या आमच्यामध्ये असणारं चैतन्य परमात्मा एकच आहे. परंतु आपल्या आपल्या इष्टाने आपण त्याला अल्लाह म्हणतो, त्याला येसू म्हणतो, त्याला कृष्ण म्हणतो, त्याला राम म्हणतो, त्याला भवानी म्हणतो. हेच सिद्धांत हेच आहे. हे सिद्धांत काही लोक समजतात, काही लोक अडाणी काम करतात. त्यामुळे देशामध्ये एक चिंतनीय गोष्ट असते. फक्त चिंताजनक काही प्रसंग असतात, परंतु जो समजदार आहे तो कधी पण भिन्नाभिप्राय करू शकत नाही. कसं करणार? जो कळत नाही तोच भांडतो. ಯಾರಿಗೆ ಅರ್ಥ ಆಗಲ್ಲ ಅವನೇ ಜಗಳಾಡ್ತಾನೆ. ಯಾರಿಗೆ ಅರ್ಥ ಆಗ್ತದ ಅವನು ಯಾವತ್ತೂ ಕೂಡ ಜಗಳಾಡಿಕ್ಕೆ ಸಾಧ್ಯನೇ ಇಲ್ಲ. ಇವನಾರವ. ಯಾಕಂದ್ರೆ ಬಸವ ತತ್ವಕ್ಕೆ ತುಂಬಾನೇ ಪ್ರೀತಿ ಮಾಡುವಂತ ಸಾಹೇಬರು. ನಾವು ಕೂಡ ಅಷ್ಟೇ. ಯಾಕಂದ್ರೆ ಏನ್ ಸಿದ್ಧಾಂತ ಇದೆ ಅಲ್ಲ, ಆ ಸಿದ್ಧಾಂತ ಒಪ್ಕೋಬೇಕಾಗ್ತದೆ. ಇವನಾರವ 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 ಎಂದೆನಿಸದಿರಯ್ಯ. ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ. ಅಷ್ಟಕ್ಕೆ ಬಿಡ್ಲಿಲ್ಲ. ಇವ ನಮ್ಮ ಮನೆಯ ಮಗನೆಂದೆನಿಸಯ್ಯ ಕೂಡಲ ಸಂಗಮ ದೇವ. ये सिद्धांत यदि किसके भीतर में रक्त में रोमांच रोम रोम में घुसा है, वो कभी भी लड़ाई करेगा नहीं, कभी भी भिन्नाभिप्राय नहीं, कभी भी भाषावाद, प्रांतवाद, जातिवाद, संप्रदायवाद उसके ऊपर ही उठेगा. और पढ़ना तो यही है. और एक बहुत बड़ी मुझे अच्छी बात लगी, समाज में शिक्षित होना चाहिए. ಸಮಾಜದಲ್ಲಿ ಮೂಲತಃ ಸಮಾಜ ಏಳಿಗೆ ಆಗಬೇಕಾದ್ರೆ ಫಸ್ಟ್ ಹೇಳಿದ್ರು ಸಾಹೇಬರು, ಎಲ್ಲರಿಗೆ ಎಜುಕೇಶನ್ ಅನ್ನುವಂಥದ್ದು ಬಹಳಷ್ಟು ಮಹತ್ವಪೂರ್ಣವಾಗಿರುವಂಥದ್ದು. ನಾಲೆಜ್. ಯಾಕೆಂದ್ರೆ ಜ್ಞಾನಕ್ಕಿಂತ ಮಿಗಿಲಾದ ಒಂದು ವಸ್ತು ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ ಅಂತೇಳಿ ಭಗವದ್ಗೀತಾ ಹೇಳ್ತದೆ. ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ. ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ. ಜ್ಞಾನಕ್ಕಿಂತ ಮಿಗಿಲಾದ ವಸ್ತು ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ ಅಂತೇಳಿ ಘಂಟಾಘೋಷವಾಗಿ ಸಾವಿರಾರು ವರ್ಷಗಳ ಹಿಂದೆ ಶ್ರೀಮದ್ ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳ್ತಾರೆ. ಆ ತತ್ವ ಕೂಡ ಶಾರ್ಟ್ ಕಟ್ ವಾಗಿ ಹೇಳಿದ್ರು. ಸಮಾಜದ ಏಳಿಗಾಗಿ ಅಥವಾ ದೇಶಕ್ಕೆ ಏಳಿಗಾಗಿ ನಾವು ಏಳಬೇಕಂದ್ರೆ, ನಾವು ಬುದ್ಧಿವಾನ್ ಆಗಬೇಕಾದ್ರೆ ಖಂಡಿತವಾಗಿ ಸಾಲ ಮಾಡಿದ್ರು ಪರವಾಗಿಲ್ಲ ಅಂತ ಹೇಳಿದ್ರು. ಆದಂತೂ ತುಂಬಾ ಖುಷಿ ಆಯ್ತು ನನಗೆ. ವಿದ್ಯೆ ಕಲಿಬೇಕಾದ್ರೆ ಸಾಲ ಆದ್ರೂ ಪರವಾಗಿಲ್ಲ, ಮುಂದಿನ ದಿನಗಳಲ್ಲಿ ಸಾಲ ಮಾಡುವಂತ ಅವಶ್ಯಕತೆ ಬರಲ್ಲ. ನಾನು ಅದಕ್ಕಿಂತ ಸ್ವಲ್ಪ ಮುಂದೆ ಮಾತಾಡ್ತೇನೆ. ನಾವು ಸಾಲ ಮಾಡಿ ವಿದ್ಯಾಭ್ಯಾಸ ಮಾಡಿದ್ವಿ ಅಂದ್ರೆ ನಮಗೆ ಭವಿಷ್ಯದಲ್ಲಿ ಸಾಲ ಮಾಡುವ ಅವಶ್ಯಕತೆನೇ ಇರಲ್ಲ. ಎಲ್ಲಿ ವಿದ್ಯೆ ಇದೆಯಲ್ಲ ಅಲ್ಲಿ ಎಲ್ಲವೂ ಕೂಡ ಇದೆ. विद्याधनम महाधनम प्रदानम. हाँ, विद्याधन एक ऐसा चीज है वो कभी भी समाप्त होने वाला चीज नहीं है, कहीं पे भी जाए. विद्यामित्रम प्रवासेषु भार्यामित्रम गृहेशेषु. ಹಾಗಾಗಿ ಎಲ್ಲ ವಿಷಯಗಳನ್ನ ಶಾರ್ಟ್ವಾಗಿ ಸಾಹೇಬರು ಇವತ್ತು ಹೇಳಿದ್ದಾರೆ. ಶಿವಾಜಿ ಮಹಾರಾಜರ ಬಗ್ಗೆ ಹೇಳ್ತಾ ಇದ್ದೆ, ಬಹಳ ಮಾತಾಡಲ್ಲ. ಇನ್ನು ಸನ್ಮಾನದ ಪ್ರಸಾದ ವ್ಯವಸ್ಥೆ ಮಾಡಿದ್ದಾರೆ. ಹೇಳ್ತಾ ಇದ್ದೆ, ಶಿವಾಜಿ ಮಹಾರಾಜರು ಎಲ್ಲಾ ಸಮಾಜರ ಜೊತೆ ಹೇಗಿದ್ರು ಕೇವಲ ಮಾತಿನಲ್ಲಿ ಅಷ್ಟೇ ಅಲ್ಲ, ಅವ್ರ ಜೀವನ ಚರಿತ್ರೆಯಲ್ಲಿ ಪ್ರತಿಯೊಂದಕ್ಕೂ ವಿಷಯ ಕೂಡ ನಾವು PhD ಮಾಡಿದ್ರು ಕಡಿಮೆನೆ. ಛತ್ರಪತಿ ಶಿವಾಜಿ ಮಹಾರಾಜರ ಪ್ರತಿಯೊಂದು ಘಟನೆಯಲ್ಲಿ ಒಂದೇ ಮಾತು ಹೀಗಿದೆ. ನಡೀತಾ ಇತ್ತು ಜಾತ್ರೆ, ತುಳಜಾ ಭವಾನಿ ಜಾತ್ರೆ ನಡೀತಾ ಇತ್ತು. ನಡೆದಾಗ
4 ईद इरताव नोड्री 4 हे असतात ना, खांब असतात, खांदे लावायचं असतंय, पण 4 खांदे लावत असताना एक अचानक अस्पृश्य म्हणतो ना आपण, म्हणजे खालच्या जातीचा त्या काळामध्ये फार होतं, ते विषय पण सांगतो आपण. त्या काळामध्ये फार होतंय, तो मंदिरच्या आत यायचं नाही, हा मंदिरच्या बाहेर जायचं नाही, त्याने हात लावायचं नहीं इत्यादि फार काही असायचं. ಇದು ಬಹಳ ಇತ್ತು ಅವಾಗ. ಅವ್ರ ಮಂದಿರ ಒಳಗೆ ಬರಬಾರದು, ಅವ್ರ ಪೂಜೆ ಮಾಡಬಾರದು ಇತ್ಯಾದಿ ಈ ಸಿದ್ಧಾಂತಗಳು ಬಹಳಷ್ಟು ಆಗಿತ್ತು ಆಗಿನ ಕಾಲದೊಳಗೆ. ಅದೇ ಕಾಲದೊಳಗೆ ಛತ್ರಪತಿ ಶಿವಾಜಿ ಮಹಾರಾಜ್ ಕೂಡ ಇದ್ದವರು. ಆದ್ರೆ ತಲೆಯೊಳಗಿರುವಂತ ಕಾಲ ಬೇರೆನೇ ಇತ್ತು, ತಲೆಯೊಳಗಿರುವಂತ ವಿಚಾರಧಾರೆ ಬೇರೆನೇ ಇತ್ತು, ತಲೆಯೊಳಗಿರುವಂತ ಸಿದ್ಧಾಂತ ಬೇರೆನೇ ಇತ್ತು. ಒಬ್ಬ ಅಸ್ಪೃಶ್ಯರಿ ಬರ್ತಾನೆ, ನಾನು ಹೇಳಬಾರದು, ನಾನು ಸಾಧುವಾಗಿ ಅಸ್ಪೃಶ್ಯ ಅನ್ನುವಂತ ಶಬ್ದ ಕೂಡ ತೆಗಿಬಾರದು. ಸಾಧುಗೆ ಯಾವ ಜಾತಿನೂ ಇಲ್ಲ, ಸಾಧುಗೆ ಯಾವ ಕಾಲನೂ ಇಲ್ಲ. ಸಾಧು ಅಂದ್ರೆ ಆಕಾಶ ಇದ್ದಾಗ ಎಲ್ಲರೂ ಕೂಡ ನಮ್ಮವರೇ ಅನ್ನುವಂತ ಮನೋಭಾವನೆ. ನಾವು ಕಲ್ತಿತ್ತು ಕೂಡ ಅದೇ ಸರ್, ನಾವು ಅದ್ವೈತಿ ಸಿದ್ಧಾಂತ ಓದಿದವರು. ರೋಮದಲ್ಲಿ ಕೂಡ ನನ್ನ ಒಳಗಡೆ ಜಾತೀಯತೆ ಅನ್ನುವಂಥದ್ದು ಇರಲ್ಲ. ಆದ್ರೆ ಸಮಾಜ ಅಂದ್ರೆ ಈಗ ಸಮಾಜದ ಗುರುಗಳು ಇರುವುದರಿಂದ ಸಮಾಜದವ್ರು ಎಲ್ಲಿ ಇರ್ತಾರೆ ನಾನೇ ಇರಲೇಬೇಕು, ಇರ್ತೇನೆ. ಒಂದು ಮಾತು ಹೇಳ್ತೀನಿ ಸಾಹೇಬ್ರೆ, ನೀವು ಮುಂದಿರ್ರಿ, ನಿಮ್ ಜೊತೆ ಇದು ನಮ್ಮ ಸೇನಾ ಎಲ್ಲಿ ಯಾವತ್ತೂ ಕೂಡ ಇರ್ತದಂತ ಭಾವಿಸ್ತೇನೆ. ಯಾವುದೇ ಪಕ್ಷ ಇರಲಿ, ಪಕ್ಷ ನಮಗೆ ಸಂಬಂಧ ಇಲ್ಲ, ಸಮಾಜನೇ ನಮಗೆ ಮುಖ್ಯ. ಯಾಕಂದ್ರೆ ಸಮಾಜ ಬೆಳೆಯಬೇಕಾಗಿರುವಂತದ್ದು ಶೈಕ್ಷಣಿಕ ದೃಷ್ಟಿಯಿಂದ, ಆರ್ಥಿಕ ದೃಷ್ಟಿಯಿಂದ, ಸಂಘಟನೆ ದೃಷ್ಟಿಯಿಂದ ಬಹಳಷ್ಟು ಬೇಚೇನಾಗಿರುವಂತ ಸಮಾಜ ಇದು. ಒಡೆದು ಬಿಟ್ಟಿದ್ದಾರೆ, ಏನು ಉಳಿದಿಲ್ಲ. ನಾ ನೋಡ್ತೇನೆ, ಕೆಲಸ ಆಗೋ ಮಟ್ಟ ಅಷ್ಟೇ, ಕೆಲಸ ಆದ ನಂತರ ಯೂಸ್ ಅಂಡ್ ಥ್ರೋ, ನಾನಂತೂ ನೋಡಿದ್ದಿದು. ಹಾಗಾಗಿ ಇಷ್ಟೊಂದು ಧೀರವಾಗಿರುವಂತ ಸಮಾಜ, ಧರ್ಮಕ್ಕೆ ಬೆಂಬಲ ಕೊಡಿರುವಂತ ಸಮಾಜ, ದೇಶಗೋಸ್ಕರವಾಗಿ ಪ್ರಾಣೆಯನ್ನ ಕೊಟ್ಟುವಂತ ಸಮಾಜ. ಅಷ್ಟೇ ಹೇಳಿದ್ರೆ ನಮ್ಮ ಶಾಹು ಮಹಾರಾಜರ ಬಗ್ಗೆ ಸರ್, ನಾವು ಶಾಹು ಮಹಾರಾಜರ ಕಾಲೇಜಲ್ಲಿ ಕೂಡ ಸಂಗೀತವನ್ನು ಕಲ್ತು ಬಂದವರು ಕೋಲ್ಹಾಪುರದಲ್ಲಿ ಸುಮಾರು 7 ವರ್ಷಗಳ ಕಾಲ ಪರ್ಯಂತವಾಗಿ. ಶಾಹು ಮಹಾರಾಜರ ಬಗ್ಗೆ ತಂತೋತಂತವಾಗಿ ಕೆಲವೊಂದು ಗೋಷ್ಠಿಗಳು ನನಗೆ ಗೊತ್ತು. ಶಾಸ್ತ್ರೀಯ ಸಂಗೀತದಲ್ಲಿ ಮತ್ತು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಮತ್ತು ಸಂಸ್ಕೃತದಲ್ಲಿ 2 ವಿಷಯದಲ್ಲಿ PhD ಮಾಡಿ ಬಂದವ ನಾನು. ಕೇವಲ ದೇವರ ಆಶ್ರಯದಲ್ಲಿ ಇತ್ತು. ಇರಲಿ, ಶಿವಾಜಿ ಮಹಾರಾಜರ ಬಗ್ಗೆ ಹೇಳ್ತಾ ಇದ್ದೆ. ಒಬ್ಬ ಅಸ್ಪೃಶ್ಯ ಹುಡುಗ, ಅಂದ್ರೆ ಸಾಮಾನ್ಯ ಜಾತಿಯಲ್ಲಿ ಹುಟ್ಟಿರುವಂತಹ ಆಗಿನ ಕಾಲದೊಳಗೆ ಬಂದ. ಆಗಿನ ಕಾಲದಲ್ಲಿ ದೊಡ್ಡ ಜಾತಿಯವರು ಹೇಳಿದ್ರು, ನೀ ಯಾಕೆ ಮುಟ್ತೀಯಪ್ಪ, ನೀನು ಮುಟ್ಟುವಂತದಲ್ಲಿ ಇದು ದೇವರ ಪಲ್ಲಕ್ಕಿ, ಭವಾನಿಯ ಪಲ್ಲಕ್ಕಿ, ಇದು ನಾರಾಯಣಿಯ ಪಲ್ಲಕ್ಕಿ, ಇದು ಮುಟ್ಟಕ್ ಹೋಗ್ಬೇಡ ನೀನು, ಇದು ಅಪವಿತ್ರ ಆಗ್ಬಿಡ್ತಿದ್ ಕಣೋ, ನೀನು ಮುಟ್ಟಕ್ ಹೋಗ್ಬೇಡ ಅಂದಾಗ ಅಲ್ಲೇ ಜಿಜಾವು ಮತ್ತು ಛತ್ರಪತಿ ಶಿವಾಜಿ ಮಹಾರಾಜ್ ಇದ್ರು. ಅವನು ಓಡ್ತಾ ಹೋದ, ಅಮ್ಮ ನನಗೆ ಅವ್ರು ಮುಟ್ಟಕ್ ಕೊಡ್ತಾ ಇಲ್ಲ, ಮಹಾರಾಜರೇ ನೀವು ಈ ಕ್ಷೇತ್ರದ ಮಹಾರಾಜರು, ನಮ್ಮ ರಾಜರು, ಆದ್ರೆ ನಮಗೆ ಆ ಪಲ್ಲಕ್ಕಿ ಭವಾನಿ ಮಾತೆಯ ಒಂದು ಸೇವೆ ಮಾಡ್ಲಿಕ್ಕೆ ಅನುಕೂಲ ಮಾಡ್ತಾ ಕೊಡ್ತಾ ಇಲ್ಲ, ಅವಸರ ಕೊಡ್ತಾ ಇಲ್ಲಪ್ಪ ಅಂತ ಹೇಳಿದಾಗ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಇಶಾರೆ ಮಾಡಿಕೊಟ್ರು. ಭವಾನಿ, ಇವರು ತುಳಜಾ ಭವಾನಿ ಅವರು, ಹೋಗಪ್ಪ ನೋಡೋದು ಸರಿಪಡಿಸು ಅಂತ ಹೇಳಿ. ಶಿವಾಜಿ ಮಹಾರಾಜ್ ಅಂದ್ರು, ಏನಪ್ಪ ಏನ್ ನಡೀತಾ ಇದೆ, ಇದು ನಮ್ಮ ಕ್ಷೇತ್ರದಲ್ಲಿ, ಇದು ತುಳಜಾ ಭವಾನಿ ಕ್ಷೇತ್ರದಲ್ಲಿ ಈ ತರ ಯಾವುದು ಕೂಡ ಇವರು ದೊಡ್ಡವರು, ಅವರು ಚಿಕ್ಕವರು ಅನ್ನುವಂಥದ್ದು ಇರಬಾರದು ಅಂತ ಹೇಳಿ ಸ್ವತಃ ಒಂದು ಕಡೆ ಶಿವಾಜಿ ಮಹಾರಾಜ್ ಹಿಡಿತಾರೆ, ಮತ್ತೊಂದು ಕಡೆ ಆ ಪಲ್ಲಕ್ಕಿ ಆ ಅಸ್ಪೃಶ್ಯ ಅನ್ನುವಂತ ಯುವಕ ಹಿಡಿತಾನೆ. ಯಾವಾಗಿದು 2000 ಎಷ್ಟು ಸುಮಾರು 397 ವರ್ಷಕ್ಕಿಂತ ಹೆಚ್ಚಾದ್ರೂ ಕೂಡ ನಡೀತಾ ಇದೆ. ಇದು ನಡೀತು ಸುಮಾರು 395 ವರ್ಷ ಇರಬಹುದು ಘಟನೆ. ಅಂದ್ರೆ ಹೇಳೋ ತಾತ್ಪರ್ಯ ಏನಂದ್ರೆ ಶಿವಾಜಿ ಮಹಾರಾಜರ ಒಂದು ಹೀಗಿತ್ತು. ಎಲ್ಲರಿಗೂ ಕೂಡ ಮುಸಲ್ಮಾನರ ಬಗ್ಗೆ ಹೇಳಿದ್ರು. ಅಷ್ಟೇ ಅಲ್ಲ, ಮುಸಲ್ಮಾನ್ ಅಷ್ಟೇ ಅಲ್ಲ, ಅವ್ರಿಗೆ ಒಂದೇ ಒಂದು ಸಮಾಜ, ಅದು ಮಾನವ ಸಮಾಜ, ಮಾನವೀಯತೆ ಸಮಾಜ ಅನ್ನುವಂಥದ್ದು ಛತ್ರಪತಿ ಶಿವಾಜಿ ಮಹಾರಾಜರಲ್ಲಿ ಇತ್ತು. ಅಷ್ಟೇ ಅಲ್ರಿ, ಎಷ್ಟು ಹೇಳಿದ್ರು ಕಡಿಮೆನೆ. ಬಹಳಷ್ಟು ಅವ್ರ ಜೀವನ ಚರಿತ್ರೆಯಲ್ಲಿ ನಾವಂತೂ ಅದೇ ಓದ್ತಾ ಇದ್ದೇವೆ. ಯಾಕಂದ್ರೆ ಶಿವಾಜಿ ಮಹಾರಾಜರ ಪೀಠ ಇರುವುದರಿಂದ ಎಲ್ಲೆಲ್ಲಿ ಗ್ರಂಥ ಯಾವ ಭಾಷೆಯಲ್ಲಿ ಇದ್ರೂ ಕೂಡ ತಂದು ಓದುವಂತ ನಮ್ಮ ಒಂದು ಇದಾಗ್ಬಿಟ್ಟಿದೆ. ಹಾಗಾಗಿ ತುಂಬಾ ಖುಷಿಯಾಗಿದೆ. ಎಷ್ಟು ಹೇಳಿದ್ರು ಕಡಿಮೆ. ಮತ್ತೊಂದು ಹೇಳ್ತೇನೆ, ಶಿಕ್ಷಣ ಬಗ್ಗೆ ಬಹಳಷ್ಟು ಸರ್ ಹೇಳಿದ್ದಾರೆ. ಅದರ ಮುಂದೆ ಸ್ವಲ್ಪ ಸರ್ ನಿಮ್ ಪರವಾನಗಿ ತಗೊಂಡು ಒಂದು ಮಾತಾಡ್ತೇನೆ. ಶಿಕ್ಷಣ ಜೊತೆಗೆ ಸಂಸ್ಕಾರ ಕೂಡ ಅಷ್ಟೇ ಒಳ್ಳೇದು ಅಂತ ಹೇಳಿ ನನ್ನ ಅನಿಸಿಕೆ.
ಶಿಕ್ಷಣಕ್ಕೆ ನಮ್ಮ ಸಮಾಜದಲ್ಲಿ ಏನು ಕಡಿಮೆ ಇಲ್ಲ ಸರ್. ಈಗ ಚೆನ್ನಾಗಿ ಓದ್ತಾ ಇದ್ದಾರೆ ಮಕ್ಕಳು, ಡಾಕ್ಟರ್ ಆಗ್ತಾ ಇದ್ದಾರೆ, ಇಂಜಿನಿಯರ್ ಆಗ್ತಾ ಇದ್ದಾರೆ. ಈಗ ನೋಡ್ರಿ ನಮ್ಮ ಮಯೂರ್ ಸಾಹೇಬರು ಅಮೆರಿಕಾದಲ್ಲಿ ಹೋಗಿ ಡಾಕ್ಟರ್ ಆಗಿ ಬಂದಿದ್ದಾರೆ. ಇಂಥ ಯುವಕರು, ಅನೇಕ ಯುವಕರು ಡಾಕ್ಟರ್, ಇಂಜಿನಿಯರ್, ಕಲೆಕ್ಟರ್ ಏನೇನೋ ಆಗ್ತಾ ಇದ್ದಾರೆ. ಆದರೆ ಸ್ವಲ್ಪ ಸಂಸ್ಕಾರ ಕೂಡ ಬಹಳಷ್ಟು ಮಹತ್ವಪೂರ್ಣವಾಗಿರುವಂತದ್ದು. ಆಧ್ಯಾತ್ಮಿಕದ ಗರಿಮೆ, ಆಧ್ಯಾತ್ಮಿಕದ ಹಿನ್ನೆಲೆ, ಆಧ್ಯಾತ್ಮಿಕದ ವಿಶೇಷವಾಗಿರುವಂತಹ ಒಂದು ತಳಹಾದಿ ಕೂಡ ಅಷ್ಟೇ ಮಹತ್ವಪೂರ್ಣವಾಗಿರುವಂತದ್ದು. ಯಾಕೆಂದ್ರೆ ಅದು ಸತ್ತಾ ಇರಲಿ, ಅಧಿಕಾರ ಇರಲಿ, ಅಥವಾ ಶಿಕ್ಷಣ ಇರಲಿ, ಯಾವುದೇ ಒಂದಿರಲಿ, ಅದಕ್ಕೆ ಒಂದು ಆಧ್ಯಾತ್ಮಿಕದ ಅಡಿಪಾಯ ಇತ್ತಂದ್ರೆ ಖಂಡಿತವಾಗಿ ಮತ್ತಷ್ಟು ಒಂದು ಗಾಂಭೀರ್ಯತೆ, ಮತ್ತಷ್ಟೊಂದು ಧೈರ್ಯ, ತಾಳ್ಮೆ, ಇವೆಲ್ಲ ಗುಣ ಕೂಡ ಅಲ್ಲಿ ಬರ್ತಾವ. ಹಾಗಾಗಿ ನನ್ಗೊಂದು ಸೂಕ್ಷ್ಮ ವಿಚಾರ ಇದೆ. ಒಂದು ಗುರುಕುಲವನ್ನ ಮಾಡ್ತಾ ಇದೀವಿ, ತಾವೊಂದು ಅಧ್ಯಯನ ಪೀಠ ಕೂಡ ಮಾಡ್ಬೇಕಂತ ಹೇಳಿದ್ರಿ. ಒಂದು ಸೂಕ್ಷ್ಮವಾಗಿ ನನಗೆ ಹೇಳಿದ್ರಿ, ಇಶಾರೆ ಮಾಡಿದ್ರಿ, ಒಂದು ಕ್ಲಾಸ್ ತಗೋಬೇಕು ಸ್ವಾಮೀಜಿ ಅಂತ ಹೇಳಿ. ಅದಕ್ಕೆ ನಾವು ಗುರುಕುಲವನ್ನು ಕೂಡ ಮಾಡ್ತಾ ಇದ್ದೇವೆ. ಸಾವಿರಾರು ಮಕ್ಕಳಿಗೆ, ಕೇವಲ ಮರಾಠ ಮಕ್ಕಳಿಗೆ ಅಷ್ಟೇ ಅಲ್ಲ ಸರ್, ಯಾರು ಬಂದ್ರು ಕೂಡ, ಎಷ್ಟು ಮಕ್ಕಳು ಬಂದ್ರು ಕೂಡ ಒಂದು ಗುರುಕುಲವನ್ನು ಸ್ಥಾಪನೆ ಮಾಡುವ. ಆ ಗುರುಕುಲದಲ್ಲಿ ಆಧ್ಯಾತ್ಮಿಕದ ಬಗ್ಗೆ, ಶಿವಾಜಿ ಮಹಾರಾಜರ ಬಗ್ಗೆ, ಶಾಹು ಮಹಾರಾಜರ ಬಗ್ಗೆ, ಅಂಬೇಡ್ಕರ್ ಬಗ್ಗೆ, ಬಸವಾದಿ ಶರಣರ ಬಗ್ಗೆ, ಆದಿಗುರು ಶಂಕರರ ಬಗ್ಗೆ, ಎಲ್ಲರ ಬಗ್ಗೆ ಕೂಡ ಅಲ್ಲಿ ವಿಶೇಷವಾಗಿ ಅಧ್ಯಯನವನ್ನು ನಡೀಬೇಕು. ಎಲ್ಲರಿಗೂ ಕೂಡ ಎಲ್ಲ ಮಂತ್ರಗಳನ್ನ ಆಗಬೇಕು. ಅವರಿಗೆ ಮೂಲವಾಗಿ ನಮ್ಮ ಧರ್ಮ ಗ್ರಂಥದ ಕೂಡ ವಿಶೇಷವಾಗಿರುವಂತಹ ಸುಸಂದರ್ಭಗಳನ್ನು ಪಾಠ ಕಲಿಸಬೇಕಂತೇಳಿ ಒಂದು ಗುರುಕುಲವನ್ನ ಹಳಿಯಾಳದಲ್ಲಿ ಆರಂಭ ಮಾಡಿದ್ದೇವೆ. ಇದೇ ಫೆಬ್ರವರಿ 11ನೇ ತಾರೀಕಿಗೆ ಸುಮಾರಷ್ಟು ಸಮಾಜದ ಯುವಕರು, ಹಿರಿಯರು ಆ ಕಾರ್ಯಕ್ರಮಕ್ಕೆ ಉಪಸ್ಥಿತಿದ್ರು. ಹಾಗಾಗಿ ಮುಂದಿನ ದಿನಗಳಲ್ಲಿ, ಕೆಲವೇ ದಿನಗಳಲ್ಲಿ ಅದು ಕಾಮಗಾರಿಯನ್ನು ನಾವು ಮಾಡಬೇಕಾಗಿದೆ. ಅದಕ್ಕೆ ಸಾಹೇಬರು ಕೂಡ ನನಗೆ ಹೇಳಿದ್ದಾರೆ, ಸ್ವಾಮೀಜಿ ಆ ಕೆಲಸ ಕೂಡ ನಾವು ನಿಮ್ಮ ಜೊತೆ ಇದ್ದೇವೆ ಅಂತ ಹೇಳಿ. ಖಂಡಿತವಾಗಿ ಇರ್ತಾರೆ ಅನ್ನುವಂಥದ್ದು ನನ್ನ ಭಾವನೆ ಇದೆ. ತಮಗೆಲ್ಲರಿಗೂ ಬಂದಿರುವಂತಹ ಎಲ್ಲ ಭಕ್ತರಿಗೂ ಕೂಡ ಹೇಳ್ತೇನೆ, ತಮ್ಮ ಎಲ್ಲಾ ಮಕ್ಕಳ ಕಡೆ ಮತ್ತೊಂದು ತುಂಬಾ ಚೆನ್ನಾಗಿ ಹೇಳಿದ್ರು, ಬಹಳ ಖುಷಿ ಆಯ್ತು. ನೋಡ್ರಿ, ಚೆನ್ನಾಗಿ ಹಾಲದು ಕುಡಿರಿ, ಆದ್ರೆ ಡ್ರಿಂಕ್ ಕುಡಿಯಕ್ ಹೋಗ್ಬೇಡ್ರಿ ಅನ್ನುವಂತ ಮಾತು ಕೂಡ ಸೂಕ್ಷ್ಮವಾಗಿ ಹೇಳಿದ್ರು. ಬಹಳಷ್ಟು ಒಳ್ಳೆ ಮಾತಿದು, ಬಹಳಷ್ಟು ಒಳ್ಳೆ. ಯಾಕೆಂದ್ರೆ ದೊಡ್ಡ ದೊಡ್ಡ ತಂದೆ ತಾಯಿಯವರು, ಅವರು ಎಲ್ಲರೂ ಹೇಳ್ತಾರ್ರಿ. ಆದ್ರೆ ಒಬ್ಬ ನಾಯಕನಾಗಿ, ಒಬ್ಬ ರಾಜ್ಯದ ಮಂತ್ರಿಯಾಗಿ ಕೂಡ ಹೇಳ್ತಾ ಇದ್ದಾರೆ ಎಲ್ಲಾ ಮಕ್ಕಳಿಗೆ, ಅಪ್ಪ ನೀವು ಕುಡಿಬೇಡ್ರಪ್ಪ ಅಂತೇಳಿ. ಎಷ್ಟು ಕಾಳಜಿ ಇರ್ಬೋದು ಮಕ್ಕಳ ಬಗ್ಗೆ, ಎಷ್ಟು ಕಾಳಜಿ ಇರ್ಬೋದು. ಹಾಗಾಗಿ ನಾನು ಕೂಡ ಅಷ್ಟೇ ಹೇಳ್ತೇನೆ, ಕುಡಿಬೇಡ್ರಿ. ಸ್ಟಾರ್, ಗುಟ್ಕಾ, ತಂಬಾಕು ಇದೆಲ್ಲ ತಿನ್ಬೇಡ್ರಿ. ಯಾಕೆಂದ್ರೆ ಇದರಿಂದ ಆರೋಗ್ಯ ಹಾಳಾಗ್ತದೆ, ಇದರಿಂದ ಆಯುಷ್ಯ ಕಡಿಮೆ ಆಗ್ತದೆ, ಇದರಿಂದ ಗೌರವ ಸಿಗಲ್ಲ. ಕುಡಿದು ನಾವು ಮನೆಯೊಳಗೆ ಹೋದ್ವಿ ಅಂದ್ರ ಆ ತಾಯಿಗಳು ಏನ್ ಅನ್ಬೇಕು, ಹೆಂಗ ನಡಿಬೇಕು. ಹಾಗಾಗಿ ಎಲ್ಲ ಹಿರಿಯರಿಗೂ ಹೇಳ್ತೀನಿ, ಎಲ್ಲ ತಮಗೂ ಹೇಳ್ತೇನೆ, ಇದರಿಂದ ಬಹಳಷ್ಟು ದೂರ ಆಗಿರ್ರಿ. ತಾವೆಲ್ಲರೂ ಕೂಡ ತಮ್ಮದೇ ಆಗಿರುವಂತಹ ಧರ್ಮ, ತಮ್ಮದೇ ಆಗಿರುವಂತಹ ಶಿಕ್ಷಣ, ತಮ್ಮದೇ ಆಗಿರುವಂತಹ ಜೀವನದಲ್ಲಿ ಖುಷಿಯಾಗಿರಿ ಅಂತೇಳಿ ಈ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿರುವುದಕ್ಕೆ ನಮ್ಮ ಮನೋಹರ್ ಮೋರೆಯವರು, ನಮ್ಮ ಮಯೂರ್ ಮೋರೆಯವರು, ಎಲ್ಲಾ ತಂಡಕ್ಕೂ, ಎಲ್ಲಾ ಹಿರಿಯರಿಗೂ, ನಮ್ಮ ಶಂಕರ್ ಶೆಳ್ಕೆ ಅವರು, ಎಲ್ಲರೂ ಆಡಳಿತ ಮಂಡಳಿಯವರಿಗೂ ಮತ್ತು ಎಲ್ಲಾ ಯುವಕರಿಗೂ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನು ಹೇಳ್ತೇನೆ. ತಮಗೆಲ್ಲರಿಗೂ ಆ ಪರಮಾತ್ಮ, ಆ ಭವಾನಿ ಮಾತೆ, ಆ ನಾರಾಯಣಿ ತಮಗೆಲ್ಲರಿಗೂ ಆಶೀರ್ವದಿಸಲಿ ಅಂತೇಳಿ ಸಂತೋಷ್ ಲಾಡ್ ಫೌಂಡೇಶನ್ ಎಲ್ಲ ಮುಖ್ಯಮಂತ್ರಿ ಕೂಡ ಆಗಲಿ ಅನ್ನುವಂತ ಸದಸ್ಯವನ್ನು ನಾನು ಆ ಪರಮಾತ್ಮನಲ್ಲಿ ಬೇಡ್ಕೊಳ್ತೇನೆ. ಯಾವತ್ತೂ ಕೂಡ ಪಕ್ಷ ಯಾವುದೇ ಇರಲಿ, ನಮ್ಮವರಿದ್ದಾರೆ ಅಂದ್ರೆ ನಾವು ಅವ್ರ ಜೊತೆ ಇರೋಣ ಅಂತ ಹೇಳಿ ಮತ್ತೊಮ್ಮೆ ತಮಗೆಲ್ಲರಿಗೂ ಶುಭಾಶಯ. ಹರಿವು. ವೇದಾಂತಾಚಾರ್ಯ ಶ್ರೀ ಶ್ರೀ ಮಂಜುನಾಥ ಭಾರತೀಯ ಸ್ವಾಮೀಜಿ ಅವರಿಗೆ ಧನ್ಯವಾದಗಳು. ಇದೀಗ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಯನ್ನ ಮಾಡಿದಂತಹ ಸಾಧಕರಿಗೆ ಸನ್ಮಾನ. ಶ್ರೀ ಸಂತೋಷ್ ಲಾಡ್ ಫೌಂಡೇಶನ್ನ ಆಶ್ರಯದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಯನ್ನ ಮಾಡಿದಂತಹ ಮರಾಠ ಸಮುದಾಯದ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನ ಆಯೋಜಿಸಲಾಗಿದೆ. ಹಾಗಾಗಿ ಇವತ್ತು ಅಲ್ಲಿ ಕಾಣೋದಿಲ್ಲ, ಹಿಂದ ಫೋಟೋಗ್ರಾಫರ್ ಅವರು ಎಲ್ಲಿ ಬೀಗಬೇಕು ಅನ್ನೋದು ಗೊತ್ತಿಲ್ಲ, ಆದ್ರೆ ಎಲ್ಲಿ ಬಾಗ್ಬೇಕು ಅನ್ನೋದು ಮಾತ್ರ ಖಂಡಿತವಾಗ್ಲೂ ಗೊತ್ತಿದೆ. ಒಂದು ಕಡೆ ಮೊಬೈಲ್ ಇಂಟರ್ನೆಟ್ ಒಳ್ಳೆಯದನ್ನ ದೊಡ್ಡ ಚಪ್ಪಾಳೆ ಮಾಡಬೇಕು. ನಿಜವಾದ ಜನಸೇವಕ, ನಿಜವಾದ ಕ್ಷೇತ್ರ ರಕ್ಷಕ ನಮ್ಮ ಸಂತೋಷ್ ಅಣ್ಣ ಅವರು.
ಸಚಿವರು ಮತ್ತೊಬ್ರು ವೈದ್ಯರು ಇಬ್ರು ಸೇರಿ ಸಮಾಜ ಸುಧಾರಣೆಗೆ ನಿಂತಿದ್ದಾರೆ. ಬರಲಿ ಒಂದು ದೊಡ್ಡ ಚಪ್ಪಾಳೆ ಬಂಧುಗಳೇ. ನಿಜವಾಗ್ಲೂ ಕೂಡ ಇಂಥ ಸರಳವಾಗಿರುವಂತ ಸಚಿವರನ್ನ ಪಡೆದಿರುವಂತ ಧಾರವಾಡ ಜಿಲ್ಲೆಯನ್ನು ನಾವು ಪುಣ್ಯವಂತರು ಅಂತ ಭಾವಿಸ್ತೇವೆ ಪ್ರತಿಯೊಬ್ರು ಕೂಡ. ಎಷ್ಟು ಅದ್ಭುತ ರೀ ಈ ಕ್ಷಣ. ನಿಜಕ್ಕೂ ಕೂಡ ಇಂಥ ಸಚಿವರನ್ನ ಎಲ್ಲೂ ಕೂಡ ನೋಡೋದಕ್ಕೆ ಸಾಧ್ಯ ಇಲ್ಲ. ವಿಶ್ವ ಮಾನವರಂತೆ ನಮ್ಮ ಧಾರವಾಡದ ಚೇತನರಾಗಿ ನಿಂತಿದ್ದಾರೆ ನಮ್ಮ ಅಣ್ಣ, ಪ್ರೀತಿಯ ಅಣ್ಣ. ರೊಟ್ಟಿ ತಟ್ಟೋದನ್ನ ತಪ್ಪಿಸಿದೀವಿ, ಚಪ್ಪಾಳೆ ತಟ್ಟಿ ಅಂತ ದಯವಿಟ್ಟು ದೊಡ್ಡ ಚಪ್ಪಾಳೆ ಬರಲಿ ಬಂಧುಗಳೇ. ಸರಳತೆ, ಸೌಜನ್ಯತೆ ಪರಿಪಕ್ವಗೊಂಡಾಗ ಬರುವಂತಹ ಅದ್ಭುತವಾದಂತ ಪ್ರತಿರೂಪವೇ ಸಂತೋಷ್ ಅಣ್ಣ ಅವರ ಬಂಧುಗಳೇ. ಪ್ರೀತಿಯ ಅಭಿಮಾನದ ಚಪ್ಪಾಳೆ ಬರಬೇಕು ದಯವಿಟ್ಟು. ಜೈ ಭವಾನಿ, ಜೈ ಭವಾನಿ. ದಾನದೊಳಗೆ ದೊಡ್ಡದಾನ ಸಮಯದಾನ, ಅಮೂಲ್ಯವಾಗಿರುವಂತ ಸಮಯವನ್ನ ನಮ್ಮ ಮೇಲೆ ಕೊಟ್ಟಿದ್ದಾರಲ್ಲ ಸಚಿವರು, ಅವ್ರಿಗೊಂದು ದೊಡ್ಡ ಚಪ್ಪಾಳೆಯಲ್ಲಿ ಬಂಧುಗಳೇ. ಅವರು 4 ಜನ ಇದ್ರು ಕೆಳಗೆ ಕುತ್ಕೊಂತಾರೆ, 4 ಲಕ್ಷ ಜನ ಇದ್ರು ಕೆಳಗೆ ಕುತ್ಕೋತಾರೆ. ಅದನ್ನ ನಾವು ಮೈ ಕೂಡಿಸ್ಕೊಳ್ಬೇಕದನ್ನ, ರೂಢಿಸ್ಕೊಳ್ಬೇಕದನ್ನ. ಒಂದಿನ ನೀವು ಸನ್ಮಾನಿತರು ಅಲ್ಲೇ ಕುತ್ಕೋಬೇಕು. ಸಮಾಜಿ ಘೋಷಿಗಳು ಕೂಡ ವೇದಿಕೆಗೆ ಆಗಮಿಸಬೇಕಂತ ಕೇಳಿಕೊಳ್ಳುತ್ತೇವೆ. ಈಗ ನೋಡ್ರಿ, ಈಗ ಪ್ರತಿಯೊಬ್ಬರು ಮನೆ ಗೋಡೆ ಮೇಲೆ ಅಣ್ಣನ ಜೊತೆಗಿರೋ ಫೋಟೋ ಇದ್ದೇ ಇರುತ್ತೆ. ಅದು ನಮ್ಮ ಖುಷಿ, ನಮ್ಮ ಸಮಾಧಾನ. ಅದು ನಾಲ್ಕರು ಯಲ್ಲಪ್ಪ ಚವಡಾಲಿ, ಜ್ಯೋತಿಬಾ ಉಲಗಪ್ಪ, ಪುಂಡಲಿ ಸೂರ್ಯವಂಶಿ, ಚಂದ್ರಪ್ಪ ಚಿಂತಾಮಣಿಯರು, ಬಸಪ್ಪ ಚಂದಾಮಣಿಯವರು ಕೂಡ ವೇದಿಕೆಗೆ ಆಗಮಿಸಬೇಕಂತ ಕೇಳಿಕೊಳ್ಳುತ್ತಾರೆ. ಇದು 40